ಹಲೋ ಎವ್ರಿವನ್, ವೆಲ್ಕಮ್ ಟು ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ನಾವು ನಾನ್ ಎಚ್ ಕೆ ಎಫ್ ಡಿ ಎಕ್ಸಾಮ್ ನಡೆದಿದೆಯಲ್ಲ ಅದ್ರದ್ದು ಕಮ್ಯುನಿಕೇಷನ್ ಪಾರ್ಟಲ್ಲಿ ಇಂಗ್ಲೀಷ್ 35 ಕ್ವಶನ್ಸ್ನ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. ಫಸ್ಟ್ ಕ್ವಶನ್ ಏನಿದೆ, ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಫೈಂಡ್ ಔಟ್ ವಿಚ್ ಪಾರ್ಟ್ ಆಫ್ ಇಟ್ ಆಸ್ ಆನ್ ಎರರ್. ಇಫ್ ದೇರ್ ಇಸ್ ನೋ ಮಿಸ್ಟೇಕ್ ದ ಆನ್ಸರ್ ಇಸ್ ನೋ ಎರರ್. ಅಂದರೆ ಎರರ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಆಂಟಿಕ್ ಜ್ಯುವೆಲರಿ ವಾಸ್ ಸ್ಟೋಲನ್ ಫ್ರಮ್ ದ ಮ್ಯೂಸಿಯಂ, ನೋ ಎರರ್ ಅಂತ ಕೇಳಿದ್ದಾರೆ. ಸೊ ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. ಸೊ ಈಸ್ ದೇರ್ ಎನಿ ಎರರ್ ಇನ್ ದ ಫಸ್ಟ್ ಪಾರ್ಟ್? ಆಂಟಿಕ್ ಜ್ಯುವೆಲರಿ ಅಂತ ಇದೆ, ಇಲ್ಲಿ ಏನಾದರೂ ಎರರ್ ಇದೆನಾ? ಸೊ ದ ಎರರ್ ಈಸ್ ಇನ್ ದ ಪಾರ್ಟ್ 1. ಪಾರ್ಟ್ 1 ಅಲ್ಲಿ ಎರರ್ ಇದೆ. ವಾಟ್ ಈಸ್ ದ ಎರರ್ ಅಂತಂದರೆ, ದ ನೌನ್ ಪ್ರೇಸ್ ಶುಡ್ ಬಿ ಪ್ರೊಸೀಡ್ ಬೈ ಅನ್ ಇಂಡೆಫಿನೆಟ್ ಆರ್ಟಿಕಲ್. ಇಲ್ಲಿ ಏನಾಗಬೇಕಿತ್ತು, ಇದು ನೌನ್ ಪ್ರೇಸ್ ಇದೆ ಅಲ್ವಾ, ಆಂಟಿಕ್ ಜ್ಯುವೆಲರಿ ಅನ್ನೋದು ಬಿಫೋರ್ ಆಂಟಿಕ್ ಅಲ್ಲಿ ಇಂಡೆಫಿನೆಟ್ ಆರ್ಟಿಕಲ್ ಬರಬೇಕಿತ್ತು. ಏನು, ಆನ್ ಅನ್ನೋ ಇಂಡೆಫಿನೆಟ್ ಆರ್ಟಿಕಲ್ ಬರಬೇಕಿತ್ತು. ಸೊ ಅಲ್ಲಿ ಎರರ್ ಇದೆ. ಸೊ ಏನಾಗಬೇಕಿತ್ತದು, ಆ್ಯಂಡ್ ಆಂಟಿಕ್ ಜ್ಯುವೆಲರಿ ವಾಸ್ ಸ್ಟೋಲನ್ ಫ್ರಮ್ ದ ಮ್ಯೂಸಿಯಂ, ನೋ ಎರರ್ ಅಂತ ಇದೆಯಲ್ಲ, ಇದರಲ್ಲಿ ಆಂಟಿಕ್ ಮುಂದೆ ಆ್ಯನ್ ಬರಬೇಕಿತ್ತು. ವೈ? ಬಿಕಾಸ್ ಜ್ಯುವೆಲರಿ ಈಸ್ ಅ ಸಿಂಗುಲರ್ ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ಜ್ಯುವೆಲರಿನ ನಾವೇನಂತ ಕರಿತೀವಿ, ಸಿಂಗುಲರ್ ಕಲೆಕ್ಟಿವ್ ನೌನ್ ಆಗಿದೆ. ಸೊ ದೇರ್ ಫೋರ್ ದ ಕರೆಕ್ಟ್ ಪ್ರೇಸ್ ಶುಡ್ ಬಿ ಆ್ಯಂಡ್ ಆಂಟಿಕ್ ಜ್ಯುವೆಲರಿ ಅಂತ ಆಗಬೇಕಿತ್ತು. ಸೊ ಎರರ್ ಎಲ್ಲಿದೆ? ಎರರ್ ಈಸ್ ಇನ್ ಪಾರ್ಟ್ 1, ಅಂದರೆ ಆಪ್ಷನ್ 3 ಅಲ್ಲಿ ಇದೆ. ಇನ್ಸ್ಟೆಡ್ ಆಫ್ ಆಂಟಿಕ್ ಜ್ಯುವೆಲರಿ ಅದು ಆಂಟಿಕ್ ಜ್ಯುವೆಲರಿ ಆಗಬೇಕು. ವೈ? ಬಿಕಾಸ್ ಜ್ಯುವೆಲರಿ ಅನ್ನೋದು ಸಿಂಗುಲರ್ ಕಲೆಕ್ಟಿವ್ ನೌನ್ ಆಗಿದೆ. ಸೊ ಫಾರ್ ದ್ಯಾಟ್ ವಿ ಯೂಸ್ ಅ ಆರ್ಟಿಕಲ್ ಆ್ಯನ್. ಅರ್ಥ ಆಯ್ತಲ್ವಾ? ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 3 ಇಸ್ ದ ಕರೆಕ್ಟ್. ಚೇಂಜ್ ದ ಸ್ಪೀಚ್ ಆಫ್ ದ ಸೆಂಟೆನ್ಸ್. ಅಂದರೆ ಡೈರೆಕ್ಟಿಂದ ಇಂಡೈರೆಕ್ಟಿಗೆ ಮಾಡಬೇಕು. ಬಟ್ ಇವ್ರು ಏನು ಕೊಟ್ಟಿದ್ದಾರೆ, ಆಲ್ರೆಡಿ ಇಂಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ನಾವಿದನ್ನು ಡೈರೆಕ್ಟಿಗೆ ಕನ್ವರ್ಟ್ ಮಾಡಬೇಕು. ಹಿ ಸೆಡ್ ದ್ಯಾಟ್ ರಾಮ ಹ್ಯಾಡ್ ಬೀನ್ ರೈಟಿಂಗ್ ಅ ಲೆಟರ್ ದ ಪ್ರೀವಿಯಸ್ ಡೇ ಅಂತ ಇದೆ. ಇಟ್ ಈಸ್ ಇನ್ ಅ ಇಂಡೈರೆಕ್ಟ್ ಸ್ಪೀಚಲ್ಲಿದೆ. ನಾವು ಇದನ್ನು ಡೈರೆಕ್ಟ್ ಸ್ಪೀಚಿಗೆ ಕನ್ವರ್ಟ್ ಮಾಡಬೇಕು. ಸೊ ದ ಗಿವನ್ ಸೆಂಟೆನ್ಸ್ ಏನು, ಈ ಸೆಡ್ ದ್ಯಾಟ್ ರಾಮ ಹ್ಯಾಡ್ ಬೀನ್ ರೈಟಿಂಗ್ ಅ ಲೆಟರ್ ದ ಪ್ರೀವಿಯಸ್ ಡೇ ಅಂತ ಇದೆಯಲ್ಲ, ಈಸ್ ಇನ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳಿದೆ ನಾನು. ಟು ಚೇಂಜ್ ಇಟ್ ಡೈರೆಕ್ಟ್ ಸ್ಪೀಚ್, ಇದನ್ನು ನಾವು ಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡಬೇಕು ಅಂತಂದರೆ ಏನೇನು ಚೇಂಜ್ ಆಗುತ್ತೆ? ಚೇಂಜ್ ಇನ್ ಟೆನ್ಸಲ್ಲಿ ಚೇಂಜ್ ಆಗುತ್ತೆ. ಜೊತೆಗೆ ಟೈಮ್ ರೆಫರೆನ್ಸ್ ಮಸ್ಟ್ ಬಿ ರಿವರ್ಟೆಡ್ ಟು ದರ್ ಒರಿಜಿನಲ್ ಫಾರ್ಮಿಗೆ ಅದು ಇದು ಆಗಬೇಕು. ನೆಕ್ಸ್ಟ್ ರಿಪೋರ್ಟೆಡ್ ವರ್ಬ್ ಕೂಡ ಚೇಂಜ್ ಆಗುತ್ತೆ. ಇಲ್ಲಿ ಸ್ಯಾಡ್ ಇರುತ್ತೆ, ಇಲ್ಲಿ ಕೂಡ ಸೆಡ್ ಇರುತ್ತೆ. ಯಾವಾಗ ಟೋಲ್ಡ್ ಬರುತ್ತೆ ಅಂತಂದ್ರೆ ಇಲ್ಲಿ ಏನಾದರೂ ಆಬ್ಜೆಕ್ಟಿವ್ ಇದ್ದಾಗ, ಹಿ ಸೆಡ್ ಟು ಹಿಮ್ ಅಂತ ಇದ್ದಾಗ ನಾವು ಹಿ ಟೋಲ್ಡ್ ಹಿಮ್ ಅಂತ ಇಂಡೈರೆಕ್ಟ್ ಅಲ್ಲಿ ಮಾಡ್ತೀವಿ. ಬಟ್ ಇಲ್ಲಿ ಯಾವುದೇ ಆಬ್ಜೆಕ್ಟ್ ಇಲ್ಲ, ಯಾರಿಗೂ ಹೇಳಿಲ್ಲ. ಸೊ ಸೆಡ್ ಆಸ್ ಇಟ್ ಈಸ್ ಸೆಡ್ ಇರುತ್ತೆ. ಸೊ ಡೈರೆಕ್ಟ್ ಸ್ಪೀಚ್ ಏನಾಗುತ್ತೆ ಅಂತಂದ್ರೆ ಆಪ್ಷನ್ ಏನಿದೆ, he said Rama was writing a letter yesterday. Option 2, he said Rama is writing a letter today. Option 3, he said Rama was written a letter yesterday. Option 4, he said Rama had written a letter that day ಅಂತ ಇದೆ. ಸೊ ಫಸ್ಟ್ ಆಪ್ಷನ್ ಏನಿದೆ, he said Rama was writing a letter ಅಂತ ಇದೆ. ಇದು ಕರೆಕ್ಟ್ ಇದೆನಾ? ಸೊ ದ ರಿಪೋರ್ಟಿಂಗ್ ವರ್ಬ್ ಸೆಡ್ ಇಂಡಿಕೇಟ್ಸ್ ದ ಒರಿಜಿನಲ್ ಸೆಂಟೆನ್ಸ್ ವಾಸ್ ಇನ್ ಅ ಪಾಸ್ಟ್ ಟೆನ್ಸ್. ಸೆಡ್ ಇದೆ ಅಲ್ವಾ, ಇದು ನಮಗೆ ಏನು ಇಂಡಿಕೇಟ್ ಮಾಡುತ್ತೆ? ದ ಸ್ಟೇಟ್ಮೆಂಟ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿ ಒರಿಜಿನಲ್ ಸ್ಟೇಟ್ಮೆಂಟು ಇದೆ ಅಂತ ಇಂಡಿಕೇಟ್ ಮಾಡ್ತಿದೆ. ಸೊ ನೆಕ್ಸ್ಟು ವಾಸ್ ಇದೆ ನೋಡಿ, ವಾಸ್ ರೈಟಿಂಗಿನ ಪಾಸ್ಟ್ ಟೆನ್ಸ್, ವಾಸ್ ಇದು ಇಂಡಿಕೇಟ್ ಮಾಡ್ತಿದೆ. ಹ್ಯಾಡ್ ಬೀನ್ ಅನ್ನೋದು ಇಲ್ಲಿ ಏನಿದೆ, ಹ್ಯಾಡ್ ಬೀನ್ ರೈಟಿಂಗ್ ಅನ್ನೋದು ಏನಾಗಿದೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಆಗಿದೆ. ಸೊ ಇಂಡೈರೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಇದೆ ಅಂತಂದರೆ ಡೈರೆಕ್ಟ್ ಏನಾಗಿರುತ್ತೆ, ಇಟ್ ಇನ್ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಇಂಡೈರೆಕ್ಟು ಡೈರೆಕ್ಟ್ ಅಂದರೆ ಅವ್ರು ಆಲ್ರೆಡಿ ಇಂಡೈರೆಕ್ಟ್ ಕೊಟ್ಟಿದ್ದಾರೆ, ನಾವು ಅದನ್ನು ಡೈರೆಕ್ಟಿಗೆ ಚೇಂಜ್ ಮಾಡಬೇಕು. ಸೊ ಇಂಡೈರೆಕ್ಟಲ್ಲಿ ಏನಿದೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಇದೆ. ಸೊ ನಾವಿದನ್ನು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಮಾಡಬೇಕು. ಸೊ ಇಲ್ಲಿ ಏನಾಗಿದೆ, ಹ್ಯಾಡ್ ಬೀನ್ ಅಂತ ಇದೆ, ಹ್ಯಾಡ್ ಬೀನ್ ಪ್ಲಸ್ V1 ಪ್ಲಸ್ ING ಅಂದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಇದೆ, ಆಲ್ರೆಡಿ ಇಂಡೈರೆಕ್ಟ್. ಅದು ಇಂಡೈರೆಕ್ಟಲ್ಲಿ ಪಾಸ್ಟ್ ಪರ್ಫೆಕ್ಟ್ ಆಗಿದೆ ಅಂತಂದರೆ ಡೈರೆಕ್ಟಲ್ಲಿ ಏನಾಗಿರುತ್ತೆ, ಅದು ವಾಸ್ ಪ್ಲಸ್ ಅಂದರೆ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್, ವಾಸ್ ಪ್ಲಸ್
V1 ಪ್ಲಸ್ ING ಅದು ಇಂಡಿಕೇಟ್ ಮಾಡುತ್ತೆ. ಸೊ ಅರ್ಥ ಆಯ್ತಲ್ವಾ? ಇಲ್ಲಿ ಏನಾಗುತ್ತೆ, ದ ರಿಪೋರ್ಟೆಡ್ ವರ್ಬ್ ಸೆಡ್ ಇಂಡಿಕೇಟ್ ಮಾಡುತ್ತೆ, ಪಾಸ್ಟ್ ಅಲ್ಲಿದೆ, ಜೊತೆಗೆ ಹ್ಯಾಡ್ ಬೀನ್ ಅನ್ನೋದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ಸೊ ಇಟ್ ರಿವರ್ಟ್ಸ್ ಟು ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ವಾಸ್ ರೈಟಿಂಗ್ ಅಂತ ಬರುತ್ತೆ. ಸೊ ಇನ್ನು ಇಂಡೈರೆಕ್ಟ್ ಸ್ಪೀಚ್. ಸೊ ನೆಕ್ಸ್ಟ್ ದ ಪ್ರೀವಿಯಸ್ ಡೇ ಅನ್ನೋದು ಏನಾಗಿದೆ, ಪ್ರೀವಿಯಸ್ ಡೇ ಅನ್ನೋದು ಇಂಡೈರೆಕ್ಟ್ ಅಲ್ಲಿ ಇದೆ ಅಂತಂದ್ರೆ ಡೈರೆಕ್ಟ್ ಅಲ್ಲಿ ಎಸ್ಟರ್ಡೇ ಅಂತ ಇರುತ್ತೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಪ್ರೀವಿಯಸ್ ಡೇ ಇದೆ ಅಂದ್ರೆ ಡೈರೆಕ್ಟ್ ಅಲ್ಲಿ ಎಸ್ಟರ್ಡೇ ಅಂತ ಇರುತ್ತೆ. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್. ಇಲ್ಲಿ ಏನಾಗಿದೆ, ಸೆಕೆಂಡ್ ಆಪ್ಷನ್ ಹಿ ಸೆಡ್ ರಾಮ ಈಸ್ ರೈಟಿಂಗ್ ಅ ಲೆಟರ್ ಟುಡೇ ಅಂತ ಇದೆ, ಈಸ್ ಇದೆ. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದೆ, ಇಂಡೈರೆಕ್ಟ್. ಇವರು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಕೊಟ್ರೆ ಇದು ಅಲ್ಲ. ನೆಕ್ಸ್ಟ್ ಥರ್ಡ್ ಆಪ್ಷನ್ ಏನಿದೆ, ಈ ಸೆಡ್ ರಾಮ ವಾಸ್ ರಿಟರ್ನ್ ಅಂದ್ರೆ ಇದು ಕೂಡ ಬರೋದಿಲ್ಲ. ನೆಕ್ಸ್ಟ್ ಈ ಸೆಡ್ ರಾಮ ಹ್ಯಾಡ್ ಇದೆ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ತೋರಿಸ್ತಿದೆ, ನೋ. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದಿದ್ದು ನಾವು ರಿವರ್ಟ್ ಮಾಡಿದಾಗ ಏನಾಗುತ್ತೆ, ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ, ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಸೊ ಆಪ್ಷನ್ 4 ಕೂಡ ಬರೋದಿಲ್ಲ. ಸೊ ಕರೆಕ್ಟ್ ಆಪ್ಷನ್ ಯಾವ್ದಾಗುತ್ತೆ ಅಂತಂದ್ರೆ ಆಪ್ಷನ್ 1 ಇಸ್ ದ ಕರೆಕ್ಟ್. ಯಾಕೆ ಅಂತಂದ್ರೆ ಕೊಟ್ಟಿರೋ ಇಂಡೈರೆಕ್ಟ್ ಸ್ಪೀಚು ಆಲ್ರೆಡಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ, ಅದನ್ನ ಡೈರೆಕ್ಟ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇರುತ್ತೆ. ಸೊ ಫಾರ್ ದ್ಯಾಟ್ ನಾವಿಲ್ಲಿ ವಾಸ್ ರೈಟಿಂಗ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಪ್ರೀವಿಯಸ್ ಡೇ ಇದ್ದಿದ್ದು ನಾವಿಲ್ಲಿ ಡೈರೆಕ್ಟ್ ಅಲ್ಲಿ ಏನಿರುತ್ತೆ, ಎಸ್ಟರ್ಡೇ ಅಂತ ಇರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ 1 ಇಸ್ ದ ಕರೆಕ್ಟ್. ನೋಡಿ ನೀವೇ, ಹಿ ಸೆಡ್ ರಾಮ ವಾಸ್ ರೈಟಿಂಗ್ ಅ ಲೆಟರ್ ಎಸ್ಟರ್ಡೇ ಅಂತ ಇದ್ದಿದ್ದು ಡೈರೆಕ್ಟ್ ಆದ್ರೆ ಇಂಡೈರೆಕ್ಟ್ ಏನಾಗುತ್ತೆ, ಹಿ ಸೆಡ್ ದ್ಯಾಟ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಇದ್ದಿದ್ದು ಪಾಸ್ಟ್ ಪರ್ಫೆಕ್ಟ್ ಅಂತಂದ್ರೆ ಹ್ಯಾಡ್ ಬೀನ್ ರೈಟಿಂಗ್ ಅ ಲೆಟರ್ ಎಸ್ಟರ್ಡೇ ಇದ್ದಿದ್ದು ಪ್ರೀವಿಯಸ್ ಡೇ ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ 1 ಇಸ್ ದ ಕರೆಕ್ಟ್. ಪಂಕ್ಚುವೇಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಸೊ ಕರೆಕ್ಟ್ ಆಗಿ ಪಂಕ್ಚುವೇಷನ್ ಮಾರ್ಕ್ ಎಲ್ಲಿ ಯಾವ ಮಾರ್ಕ್ನ ಯೂಸ್ ಮಾಡಬೇಕು ಆ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಈ ಆಸ್ಕ್ಡ್ ಮೀ ವೇರ್ ಐ ವಾಸ್ ಗೋಯಿಂಗ್ ಅಂತ ಇದೆ. ಸೊ ದ ಒರಿಜಿನಲ್ ಸೆಂಟೆನ್ಸ್ ಅಂದ್ರೆ ಈ ಆಸ್ಕ್ಡ್ ಮೀ ವೇರ್ ಐ ವಾಸ್ ಗೋಯಿಂಗ್ ಅಂತ ಇದೆಲ್ಲ, ಈ ಒರಿಜಿನಲ್ ಸೆಂಟೆನ್ಸ್ ಏನಾಗಿದೆ, ಈಸ್ ಇನ್ ಇಂಡೈರೆಕ್ಟ್ ಕ್ವಶನ್ ಅಂದ್ರೆ ವಿಚ್ ಫಂಕ್ಷನ್ ಆಸ್ ಅ ಡಿಕ್ಲರೇಟಿವ್ ಸೆಂಟೆನ್ಸ್ ನ ಇದು ಇಂಡಿಕೇಟ್ ಮಾಡ್ತಿದೆ. ಸೊ ಇಟ್ ರಿಕ್ವೈರ್ಸ್ ಅ ಫುಲ್ ಸ್ಟಾಪ್ ಅಟ್ ದ ಎಂಡ್. ಅಂದ್ರೆ ಎಂಡ್ ಅಲ್ಲಿ ಇದು ಡಿಕ್ಲರೇಟಿವ್ ಸೆಂಟೆನ್ಸ್ ನ ಶೋ ಮಾಡ್ತಿದೆ. ಸೊ ಫಾರ್ ದ್ಯಾಟ್ ರೀಸನ್ ಇಟ್ ರಿಕ್ವೈರ್ಸ್ ಅ ಫುಲ್ ಸ್ಟಾಪ್ ಅಟ್ ದ ಎಂಡ್ ಅಲ್ಲಿ ಇಲ್ಲಿ ಫುಲ್ ಸ್ಟಾಪ್ ನ ಇದು ರಿಕ್ವೈರ್ ಮಾಡುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಇದೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ಏನಿದೆ, ಈ ಆಸ್ಕ್ಡ್ ಮೀ ವೇರ್ ಐ ವಾಸ್ ಗೋಯಿಂಗ್ ಅಂತ ಇದೆ, ಅಂದ್ರೆ ವೇರ್ ಐ ವಾಸ್ ಗೋಯಿಂಗ್ ಅನ್ನೋದು ಕ್ವಶನ್ ಮಾರ್ಕ್ ಹಾಕಿದೆ, ಇದು ಕರೆಕ್ಟ್ ಇದೆನಾ? ದ ಕ್ವಶನ್ ಮಾರ್ಕ್ ಈಸ್ ಯೂಸ್ಡ್ ಫಾರ್ ಅ ಡೈರೆಕ್ಟ್ ಕ್ವಶನ್. ಫಾರ್ ಎಕ್ಸಾಂಪಲ್ ವೇರ್ ವಾಸ್ ಐ ಗೋಯಿಂಗ್. ಸೊ ಈ ರೀತಿ ಕ್ವಶನ್ ಮಾಡಿದಾಗ ನಾವು ಈ ಕ್ವಶನ್ ಮಾರ್ಕ್ ನ ಯೂಸ್ ಮಾಡ್ತೀವಿ, ನಾಟ್ ಫಾರ್ ಅ ಇಂಡೈರೆಕ್ಟ್ ಕ್ವಶನ್. ಇಲ್ಲಿ ಈ ಆಸ್ಕ್ಡ್ ಮೀ ವೇರ್ ಐ ವಾಸ್ ಗೋಯಿಂಗ್ ಅಂತಂದ್ರೆ ಇದು ಇಂಡೈರೆಕ್ಟ್ ಕ್ವಶನ್ ನ ಇಂಡಿಕೇಟ್ ಮಾಡುತ್ತೆ, ಅಂದ್ರೆ ಇಟ್ ಫಂಕ್ಷನ್ಸ್ ಆಸ್ ಅ ಡೈರೆಕ್ಟಿವ್ ಸೆಂಟೆನ್ಸ್ ಆಗಿದ್ದು ಇಂಡಿಕೇಟ್ ಮಾಡುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ಇಲ್ಲಿ ಕ್ವಶನ್ ಮಾರ್ಕ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ಆಪ್ಷನ್ ರಾಂಗ್ ಆಯ್ತು. ಸೆಕೆಂಡ್ ಆಪ್ಷನ್ ಏನಿದೆ, ಈ ಆಸ್ಕ್ಡ್ ಮೀ ವೇರ್ ಐ ವಾಸ್ ಗೋಯಿಂಗ್ ಅಂತ ಇದೆ, ಲಾಸ್ಟ್ ಅಲ್ಲಿ ಏನು ಕಾಮಾ ಯೂಸ್ ಮಾಡಿದ್ದಾರೆ, ಅಂದ್ರೆ ದಿಸ್ ಈಸ್ ಅ ಇನ್ಕರೆಕ್ಟ್ ಬಿಕಾಸ್ ಕಾಮಾ ಈಸ್ ಯೂಸ್ಡ್ ವಿತ್ ಇನ್ ಅ ಸೆಂಟೆನ್ಸ್ ಟು ಸಪರೇಟ್ ಅ ಕ್ಲಾಸ್. ನಾವು ಕಾಮನ್ ಯಾವಾಗ ಯೂಸ್ ಮಾಡ್ತೀವಿ, ವಿತ್ ಇನ್ ಅ ಸೆಂಟೆನ್ಸ್ ಅಲ್ಲಿ ಎರಡು ಸೆಂಟೆನ್ಸ್ ನ ಸಪರೇಟ್ ಮಾಡೋದಕ್ಕೆ ಅಥವಾ ಎರಡು ಕ್ಲಾಸ್ ನ ಸಪರೇಟ್ ಮಾಡೋದಕ್ಕೆ ನಾವು ಕಾಮನ್ ಯೂಸ್ ಮಾಡ್ತೀವಿ. ಬಟ್ ಇವರು ಅಟ್ ದ ಎಂಡ್ ಆಫ್ ಅ ಸೆಂಟೆನ್ಸ್ ನ ಯೂಸ್ ಮಾಡಿದ್ದಾರೆ, ಇಟ್ ಈಸ್ ಅ ರಾಂಗ್. ಕಾಮನ್ ನಾವು ಲಾಸ್ಟ್ ಅಲ್ಲಿ ಯೂಸ್ ಮಾಡಲ್ಲ, ಸೊ ಇಟ್ ಈಸ್ ಅ ರಾಂಗ್. ನೆಕ್ಸ್ಟ್ ಥರ್ಡ್ ಆಪ್ಷನ್ ಏನಿದೆ, ಈ ಆಸ್ಕ್ಡ್ ಮೀ ವೇರ್ ಐ ವಾಸ್ ಗೋಯಿಂಗ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಇದೆ. ಸೊ ಇಟ್ ಈಸ್ ಕರೆಕ್ಟ್, ನೋ ಇಟ್ ಈಸ್ ಆಲ್ಸೋ ರಾಂಗ್. ವೈ? ಬಿಕಾಸ್ an exclamation mark is used to show a strong emotion. ಎಕ್ಸ್ಕ್ಲಮೇಷನ್ ಮಾರ್ಕ್ ನ ನಾವು ನಮ್ಮ ಸ್ಟ್ರಾಂಗ್ ಎಮೋಷನ್, ಸರ್ಪ್ರೈಸ್ ಆಗಿರ್ಬೋದು, ಸ್ಯಾಡ್ನೆಸ್, ಸೊ ಈ ರೀತಿ ನಮ್ಮ ಎಮೋಷನ್ ನ ಶೋ ಮಾಡೋದಕ್ಕೆ ನಾವು ಈ ಎಕ್ಸ್ಕ್ಲಮೇಟರಿ ಮಾರ್ಕ್ ನ ಯೂಸ್ ಮಾಡ್ತೀವಿ. ಬಟ್ ಇದು ಏನಾದರೂ ಸೆಂಟೆನ್ಸ್ ಏನಾದರೂ ಎಕ್ಸ್ಕ್ಲಮೇಟರಿ ಮಾರ್ಕ್ ಯೂಸ್ ಮಾಡೋವಂಥ ಸೆಂಟೆನ್ಸ್ ಆಗಿದೆನಾ? ನೋ. ಸೊ ಇಟ್ ಈಸ್ ಅ ರಾಂಗ್. ಲಾಸ್ಟ್ ಆಪ್ಷನ್ ಏನಿದೆ, ಈ ಆಸ್ಕ್ಡ್ ಮೀ
ವೇರ್ ಐ ವಾಸ್ ಗೋಯಿಂಗ್ ಲಾಸ್ಟ್ ಫುಲ್ ಸ್ಟಾಪ್ ಇದೆ. ಇದು ಕರೆಕ್ಟ್ ಇದೆನಾ? ಎಸ್, ಇಟ್ ಈಸ್ ಎಕ್ಸಾಕ್ಟ್ಲಿ ಕರೆಕ್ಟ್. ವೈ? ಬಿಕಾಸ್ ದ ಫುಲ್ ಸ್ಟಾಪ್ ಪ್ರಾಪರ್ಲಿ ಎಂಡ್ಸ್ ದ ಡಿಕ್ಲರೇಟಿವ್ ಸೆಂಟೆನ್ಸ್. ಅಂದರೆ ಫುಲ್ ಸ್ಟಾಪ್ನ ನಾವು ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಇಟ್ ಡಿಕ್ಲೇರ್ಸ್ ಅಂದರೆ ಇಟ್ ಪ್ರಾಪರ್ಲಿ ಎಂಡ್ಸ್ ದ ಡಿಕ್ಲರೇಟಿವ್ ಸೆಂಟೆನ್ಸ್. ಯಾವುದೇ ಒಂದು ಸೆಂಟೆನ್ಸ್ ಎಂಡ್ ಆಗಬೇಕಂದ್ರೆ ನಾವು ಫುಲ್ ಸ್ಟಾಪ್ನ ಅಟ್ ದ ಲಾಸ್ಟ್ ಇಡಬೇಕು. ಆವಾಗ ಇದು ಕಂಪ್ಲೀಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗುತ್ತೆ, ಜೊತೆಗೆ ಪ್ರಾಪರ್ ಆಗಿ ಸೆಂಟೆನ್ಸ್ ಎಂಡ್ ಆಗುತ್ತೆ. ಸೊ ಪಂಕ್ಚುಯೇಷನ್ ಮಾರ್ಕ್ ಕರೆಕ್ಟಾಗಿ ಎಲ್ಲಿ ಯೂಸ್ ಮಾಡಿದ್ದಾರೆ ಅಂದರೆ ಆಪ್ಷನ್ 4. ಅಂದರೆ he asked me where I was going. At last we should put a full stop, not a question mark, not a comma, not a exclamatory mark. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 4. ಕ್ವಶನ್ ಮಾರ್ಕ್ ನಾವು ಯಾವಾಗ ಇಡ್ತೀವಿ? ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸು. ನೆಕ್ಸ್ಟ್ ಡೈರೆಕ್ಟ್ ಕ್ವಶನ್ ಇದ್ದಾಗ, ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಯುವರ್ ನೇಮ್, ವೇರ್ ಆರ್ ಯು ಗೋಯಿಂಗ್. ಸೊ ಈ ಥರ ಡೈರೆಕ್ಟ್ ಕ್ವಶನ್ ಇದ್ದಾಗ ನಾವು ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ನಾವು ಕ್ವಶನ್ ಮಾರ್ಕ್ ಇಡ್ತೀವಿ. ನೆಕ್ಸ್ಟ್ ಕಾಮಾ ಯಾವಾಗ ಇಡ್ತೀವಿ ಅಂತಂದರೆ, ಕಾಮಾ ಈಸ್ ಯೂಸ್ಡ್ ವಿತಿನ್ ಅ ಸೆಂಟೆನ್ಸ್ ಅಥವಾ ಟು ಸಪ್ರೇಟ್ ಅ ಕ್ಲಾಸ್. ಎರಡು ಸೆಂಟೆನ್ಸ್ನ ಸಪ್ರೇಟ್ ಮಾಡಿದಾಗ ನಾವು ಕಾಮನ ಯೂಸ್ ಮಾಡ್ತೀವಿ, ನಾಟ್ ಅಟ್ ದ ಎಂಡ್. ಸೊ ನೆಕ್ಸ್ಟ್ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಯಾವಾಗ ಅಂತಂದರೆ, ಇಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಅವರ ಸ್ಟ್ರಾಂಗ್ ಫೀಲಿಂಗ್ಸ್ ಅಂತಂದರೆ ಸರ್ಪ್ರೈಸ್, ವಂಡರ್, ಎಮೋಷನ್ಸ್ನ ಯೂಸ್ ಮಾಡಿದಾಗ ನಾವು ಎಕ್ಸ್ಕ್ಲಾಮೇಟರಿ ಮಾರ್ಕ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತವಲ್ಲ? ಫುಲ್ ಸ್ಟಾಪ್ ಯಾವಾಗ? ಇಟ್ ಈಸ್ ಅ ಪಾಸಿಟಿವ್ ಸೆಂಟೆನ್ಸ್ ಆಗಿರಬೇಕು, ಮತ್ತು ಡಿಕ್ಲರೇಟಿವ್ ಸೆಂಟೆನ್ಸು ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ನಾವು ಫುಲ್ ಸ್ಟಾಪ್ನ ಇಡ್ತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 4 ಇಸ್ ದ ರೈಟ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಇಂಟರ್ಜೆಕ್ಷನ್? ಹುರೆ, ಅಲಾಸ್, ಎಸ್, ಉಶ್ ಅಂತ ಇದೆ. ಸೊ ಯಾವುದು ಇಂಟರ್ಜಂಕ್ಷನ್ ಅಲ್ಲ ಅಂತ ಕೇಳಿದ್ರು. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಇಂಟರ್ಜೆಕ್ಷನ್ ಅಂತಂದರೆ, ಇಟ್ ಈಸ್ ಆಲ್ಸೋ ಒನ್ ಆಫ್ ಅ ಪಾರ್ಟ್ ಆಫ್ ಅ ಸ್ಪೀಚ್ ಆಗಿದೆ. ಈ ಇಂಟರ್ಜೆಕ್ಷನ್ ಏನಾಗಿದೆ? ಇಟ್ ಈಸ್ ಅ ಪಾರ್ಟ್ ಆಫ್ ಅ ಸ್ಪೀಚ್ ವಿಚ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಅವರ್ ಎಮೋಷನ್ಸ್. ನಮ್ಮ ಫೀಲಿಂಗ್ಸು, ನಮ್ಮ ಎಮೋಷನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಏನು ವರ್ಡ್ಸ್ ಬಳಸ್ತೀವಲ್ವ, ಅದನ್ನು ನಾವು ಏನಂತ ಕರಿತೀವಿ? ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಉರೆ ಅಂತ ಇದೆ, ಇದು ಕೂಡ ಒನ್ ಆಫ್ ಅ ಇಂಟರ್ಜೆಕ್ಷನ್. ಯಾಕೆ? ಇದು ನಾವು ನಮಗೆ ಖುಷಿ ಆದಾಗ, ಜಾಯ್ ಆದಾಗ ನಾವು ಇದನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹುರೆ ವಿ ಓನ್ ದ ಮ್ಯಾಚ್ ಅಂತ ಅಂತೀವಿ. ಅಂದರೆ ನಮ್ಮ ಹ್ಯಾಪಿನೆಸ್ನ, ಜಾಯ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಹುರೆ ಯಾವಾಗ ಯೂಸ್ ಮಾಡ್ತೀವಿ? ಇಟ್ ಈಸ್ ಅನ್ ಇಂಟರ್ಜೆಕ್ಷನ್ ಯೂಸ್ ಟು ಎಕ್ಸ್ಪ್ರೆಸ್ ಜಾಯ್. ನಮ್ಮ ಹ್ಯಾಪಿನೆಸ್, ಜಾಯ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಈ ಇಂಟರ್ಜೆಕ್ಷನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅಲಾಸ್ ಅಂತ ಇದೆ, ಇದು ಇಂಟರ್ಜೆಕ್ಷನ್. ಎಸ್, ಇಟ್ ಈಸ್ ಆಲ್ಸೋ ಎ ಒನ್ ಆಫ್ ಅ ಇಂಟರ್ಜೆಕ್ಷನ್ ಯೂಸ್ ಟು ಎಕ್ಸ್ಪ್ರೆಸ್ ಅ ಸ್ಯಾರೋ. ಅಂತಂದ್ರೆ ನಮ್ಮ ಬೇಜಾರು, ನಮ್ಮ ದುಃಖನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಈ ಇಂಟರ್ಜೆಕ್ಷನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಸ್ ಅಂತ ಇದೆ, ದಿಸ್ ಈಸ್ ಅ ಇಂಟರ್ಜೆಕ್ಷನ್. ನೋ, ಇಟ್ ಈಸ್ ನಾಟ್ ಅ ಇಂಟರ್ಜೆಕ್ಷನ್. ಇಟ್ ಈಸ್ ಯೂಸ್ಡ್ ಫಾರ್ ಅ ಅಫರ್ಮೇಷನ್ ಆರ್ ಅಗ್ರಿಮೆಂಟ್. ಅಂತಂದರೆ ನಾಟ್ ಎಕ್ಸ್ಪ್ರೆಷನ್ ಆಫ್ ಅ ಸಡನ್ ಎಮೋಷನ್. ನಮ್ಮ ಎಮೋಷನ್ ಅಂದರೆ ಹ್ಯಾಪಿ, ಸ್ಯಾರೋ, ಇದನ್ನ ಏನಾದರೂ ಎಕ್ಸ್ಪ್ರೆಸ್ ಮಾಡುತ್ತಾ ಎಸ್ ಅನ್ನೋದು? ನೋ. ಇದೇನು ಮಾಡುತ್ತೆ? ಅಫರ್ಮೇಷನ್ ಅಥವಾ ಅಗ್ರಿಮೆಂಟ್. ಅಂದರೆ ನಮ್ಗೆ ಒಪ್ಪಿಗೆ ಇದೆನಾ ಅಂತ ಕೇಳಿದಾಗ ನಾವು ಎಸ್ ಆರ್ ನೋ ಅಂತೀವಿ. ಸೊ ಅವಾಗ ಯೂಸ್ ಮಾಡ್ತೀವಿ. ಇಟ್ ಈಸ್ ನಾಟ್ ಅ ಇಂಟರ್ಜೆಕ್ಷನ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಉಶ್ ಅಂತ ಇದೆ. ಸೊ ಉಶ್ ಅನ್ನೋದು ಏನಾಗಿದೆ? ಇಟ್ ಈಸ್ ಆಲ್ಸೋ ಎ ಇಂಟರ್ಜೆಕ್ಷನ್ ಯೂಸ್ಡ್ ಟು ಕಮಾಂಡ್ ಅ ಸೈಲೆನ್ಸ್. ಅಂದರೆ ಈ ಇಂಟರ್ಜೆಕ್ಷನ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಟು ಕಮಾಂಡ್ ಅ ಸೈಲೆನ್ಸ್. ಸೊ ಆಪ್ಷನ್ ಎ, ಬಿ, ಡಿ ಇವೆಲ್ಲ ಉರೆ ಆಗಿರ್ಬೋದು, ಅಲಾಸ್ ಮತ್ತು ಉಶ್ ಅನ್ನೋದು ಕೂಡ ಇಂಟರ್ಜೆಕ್ಷನ್ ಆಗಿದೆ. ಎಸ್ ಅನ್ನೋದು ಇಟ್ ಈಸ್ ನಾಟ್ ಅ ಇಂಟರ್ಜೆಕ್ಷನ್. ಸೊ ಅವ್ರು ಏನು ಕೇಳಿದ್ದಾರೆ? ಯಾವುದು ಇಂಟರ್ಜೆಕ್ಷನ್ ಅಲ್ಲ ಅಂತ ಕೇಳಿದ್ದಾರೆ. ಅಂದರೆ ಸಿ ಅಲ್ಲ, ಓನ್ಲಿ ಸಿ. ಅಂದರೆ ಆಪ್ಷನ್ 2 ಇಸ್ ದ ಕರೆಕ್ಟ್. ಅರ್ಥ ಆಯ್ತಲ್ವಾ? ಉರೆ ಬರುತ್ತೆ, ಅಲಾಸ್, ನೆಕ್ಸ್ಟು ಹಲವಾರು ಬರುತ್ತೆ. ಇವನ್ನೆಲ್ಲ ನಾವು ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಅಂದರೆ ಇಂಟರ್ಜೆಕ್ಷನ್ ಈಸ್ ಒನ್ ಆಫ್ ಅ ಪಾರ್ಟ್ ಆಫ್ ಅ ಸ್ಪೀಚ್ ವಿಚ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಅವರ್ ಫೀಲಿಂಗ್ಸ್, ಎಮೋಷನ್. ಅರ್ಥ ಆಯ್ತಲ್ವಾ? ನಮ್ಮ ಫೀಲಿಂಗ್ಸ್, ನಮ್ಮ ಎಮೋಷನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಳಸುವಂತಹ ವರ್ಡ್ಸ್ ಆಗಿದ್ದಾವೆ. ಚೂಸ್ ದ ಪ್ಲೂರಲ್ ಫಾರ್ಮ್ ಆಫ್ ಅ ಫಾಲೋಯಿಂಗ್ ವರ್ಡ್. ಫಾರ್ಮುಲಾ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಪ್ಲೂರಲ್ ಫಾರ್ಮು ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ಫಾರ್ಮುಲಾ ಅಂದರೆ ಸಿಂಗ್ಯುಲರ್ ಮತ್ತು ಪ್ಲೂರಲ್. ಸಿಂಗ್ಯುಲರು ಫಾರ್ಮುಲಾ ಆಗಿದೆ, ಪ್ಲೂರಲ್ ಯಾವುದು ಆಪ್ಷನಲ್ಲಿ ನೋಡೋಣ.
ಫಾರ್ಮುಲೆ, ಫಾರ್ಮುಲಾ, ಫಾರ್ಮುಲಾಸ್, ಫಾರ್ಮುಲಿ ಅಂತ ಇದೆ. ಸೊ ಫಸ್ಟ್ ಆಪ್ಷನ್ ಏನಿದೆ, ಫಾರ್ಮುಲೆ ಅಂತ ಇದೆ. ಇಟ್ ಈಸ್ ದ ಕರೆಕ್ಟ್. ಎಸ್, ಇಟ್ ಈಸ್ ದ ಪ್ಲೂರಲ್ ಫಾರ್ಮ್ ಆಫ್ ಅ ವರ್ಡ್ ಫಾರ್ಮುಲಾ. ಫಾರ್ಮುಲಾದು ಪ್ಲೂರಲ್ ಫಾರ್ಮ್ ಏನಾಗಿದೆ, ಇದು ಸಿಂಗ್ಯುಲರ್, ಇದು ಪ್ಲೂರಲ್. ಸಿಂಗ್ಯುಲರ್ ಏನಾಗಿದೆ ಫಾರ್ಮುಲಾ, ಪ್ಲೂರಲ್ಲು ಫಾರ್ಮುಲೆ ಅಂತ ಇದೆ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಏನಿದೆ, ಫಾರ್ಮುಲಾ ಅಂದರೆ ಇಟ್ ಈಸ್ ನಾಟ್ ಅ ಸ್ಟ್ಯಾಂಡರ್ಡ್ ಪ್ಲೂರಲ್ ಫಾರ್ಮ್ ಇನ್ ಇಂಗ್ಲಿಷ್. ಅಂದರೆ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಅದೇ ಇದೆ ಫಾರ್ಮುಲಾ ಅನ್ನೋದು. ಸೆಕೆಂಡ್ ಆಪ್ಷನ್ ರಾಂಗ್ ಆಗುತ್ತೆ. ಥರ್ಡ್ ಆಪ್ಷನ್ ಏನಿದೆ, ಫಾರ್ಮುಲಾಸ್ ಅಂತ ಇದೆ. ಸೊ ಇಟ್ ಈಸ್ ಅ ಕರೆಕ್ಟ್. ಎಸ್, ಪ್ಲೂರಲ್ ಫಾರ್ಮ್ ಬೈ ಆ್ಯಡಿಂಗ್ ಅ ಎಸ್. ಅಂದರೆ ಫಾರ್ಮುಲಾ ಇದೆ ಅಲ್ಲ, ಅದಕ್ಕೆ ಬೈ ಆ್ಯಡಿಂಗ್ ಅ ಎಸ್ ಅಂದರೆ ನಾವು ಎಸ್ನ ಆ್ಯಡ್ ಮಾಡಿದರೆ ಅದು ಫಾರ್ಮುಲಾಸ್ ಅಂತ ಆಗುತ್ತೆ. ಸೊ ಇಟ್ ಈಸ್ ಆಲ್ಸೋ ಎ ಪ್ಲೂರಲ್ ಫಾರ್ಮ್ ಆಫ್ ಅ ಫಾರ್ಮುಲಾ. ಫಾರ್ಮುಲೆ ಕೂಡ ಹೌದು, ಇನ್ನೊಂದು ಫಾರ್ಮುಲಾಸ್ ಅಂತ ಕೂಡ ಅಂತೀವಿ ನಾವು. ಅಂದರೆ ನಾವು ವಿ ಆ್ಯಡ್ ಅ ಎಸ್. ನೆಕ್ಸ್ಟ್ ಫಾರ್ಮುಲಿ ಅಂತ ಇದೆ, ಇದು ಕೂಡ ಅಲ್ಲ. ಅಂದರೆ ಪ್ಲೂರಲ್ ಫಾರ್ಮ್ ಆಫ್ ಅ ಫಾರ್ಮುಲಾ ಯಾವುದು ಅಂತಂದರೆ ಎರಡಿದೆ. ಯಾವುದು, ಫಾರ್ಮುಲೆ ಅಂತಂದರೆ ಆಪ್ಷನ್ ಎ ಹೌದು. ನೆಕ್ಸ್ಟು ಫಾರ್ಮುಲಾಸ್ ಅಂದರೆ ಆಪ್ಷನ್ ಸಿ ಕೂಡ ಹೌದು. ಎ ಮತ್ತು ಸಿ ಇರೋ ಆಪ್ಷನ್ ಯಾವುದಿದೆ, ಆಪ್ಷನ್ 3. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಎ ಮತ್ತು ಸಿ. ಅರ್ಥ ಆಯ್ತಲ್ವಾ? ಕರೆಕ್ಟ್ ಯಾವುದು, ಆಪ್ಷನ್ ಎ ಮತ್ತು ಸಿ. ಸಿಂಗ್ಯುಲರ್ ಫಾರ್ಮುಲಾ ಆದರೆ ಪ್ಲೂರಲ್ಲು ಫಾರ್ಮುಲೆ ಮತ್ತು ಫಾರ್ಮುಲಾಸ್ ಅಂತ ಬರುತ್ತೆ. ಸೊ ಫಿಫ್ತ್ ಕ್ವಶನಿಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 3. ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಅಂದರೆ ದ ಕ್ಯಾಮೆಲ್ ಇಸ್ ದ ಶಿಪ್ ಆಫ್ ಅ ಡೆಸರ್ಟ್ ಅಂತ ಇದೆ. ಸೊ ಈ ಸೆಂಟೆನ್ಸು ಯಾವ ಫಿಗರ್ ಆಫ್ ಸ್ಪೀಚ್ ಅಂದರೆ ಕನ್ನಡದಲ್ಲಿ ನಾವು ಅಲಂಕಾರಗಳು ಅಂತ ಕರಿತೀವಿ. ಸೊ ಅದೇ ರೀತಿ ಇಂಗ್ಲೀಷಲ್ಲಿ ಪರ್ಸ್ನಾಲಿಫಿಕೇಶನ್, ಸಿಮಿಲಿ, ಮೆಟಾಫೋರ್, ಹೈಪರ್ಬೋಲ್, ಅಲ್ಲಿಟ್ರೇಷನ್, ಸೊ ಹಲವಾರು ಟೈಪ್ಸ್ ಬರ್ತವೆ. ಸೊ ಇಲ್ಲಿ 4 ಕೊಟ್ಟಿದ್ದಾರೆ. ಪರ್ಸ್ನಾಲಿಫಿಕೇಶನ್, ಸಿಮಿಲಿ, ಮೆಟಾಫೋರ್ ಅಂಡ್ ಹೈಪರ್ಬೋಲ್ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರೋ ಸೆಂಟೆನ್ಸ್ ಯಾವ ಫಿಗರ್ ಆಫ್ ಸ್ಪೀಚು? ಫಸ್ಟ್ ಏನಿದೆ, ಇಟ್ ಈಸ್ ಅ ಪರ್ಸ್ನಾಲಿಫಿಕೇಶನ್. ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಫಿಗರ್ ಆಫ್ ಸ್ಪೀಚ್? ಪರ್ಸ್ನಾಲಿಫಿಕೇಶನ್ ಮೀನ್ಸ್ it is a figure of speech which is used to compare a human qualities ಅಂದರೆ human qualities, emotion ಅಥವಾ abstract to a non living things. ಅಂದರೆ ಹ್ಯೂಮನ್ ಕ್ವಾಲಿಟೀಸ್ನ ನಾವು ನಾನ್ ಲಿವಿಂಗ್ ಥಿಂಗ್ಸಿಗೆ ಕಂಪೇರ್ ಮಾಡ್ತೀವಿ. ಅಂಥದನ್ನ ನಾವು ಏನಂತ ಕರಿತೀವಿ, ಪರ್ಸ್ನಾಲಿಫಿಕೇಶನ್ ಫಿಗರ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಅಂದರೆ ನಾನ್ ಲಿವಿಂಗ್ ಥಿಂಗ್ಸಿಗೂ ಜೀವ ಇದೆ ಅನ್ನೋ ಥರ ನಾವು ಕಂಪೇರ್ ಮಾಡಿ ಹೇಳ್ತೀವಲ್ವ, ಅದನ್ನು ನಾವು ಏನಂತ ಕರಿತೀವಿ, ಪರ್ಸ್ನಾಲಿಫಿಕೇಶನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ದ ಫ್ಲವರ್ಸ್ ಆರ್ ಡ್ಯಾನ್ಸಿಂಗ್ ಇನ್ ಅ ಗಾರ್ಡನ್ ಅಂತ ಇದೆ. ಅಂದರೆ ಫ್ಲವರ್ ಡ್ಯಾನ್ಸ್ ಮಾಡ್ತವ? ಇಲ್ಲ. ಅಂದರೆ ನಾನ್ ಲಿವಿಂಗ್ ಥಿಂಗಿಗೆ ನಾವು ಲಿವಿಂಗ್ ಥಿಂಗ್ ಆಗಿ ಕಂಪೇರ್ ಮಾಡ್ತೀವಿ. ಸೊ ಈ ರೀತಿ ಕಂಪೇರ್ ಮಾಡಿ ಹೇಳಿದಾಗ ಅದು ಪರ್ಸ್ನಾಲಿಫಿಕೇಶನ್ ಫಿಗರ್ ಆಫ್ ಸ್ಪೀಚ್ ಆಗುತ್ತೆ. ನೆಕ್ಸ್ಟ್ ಸಿಮಿಲಿ. ಸಿಮಿಲಿ ಮೀನ್ಸ್ it is a comparison between a two different thing using a connective words like and as. ಅಂದರೆ ನಾವು ಸಿಮಿಲಿನ ಎರಡು ವಸ್ತು ಅಥವಾ ಎರಡು ಪರ್ಸನ್ ಆಗಿರ್ಬೋದು ಅಥವಾ ಪರ್ಸನ್ ಅಥವಾ ಥಿಂಗ್ಗೆ ಕಂಪೇರ್ ಮಾಡ್ತೀವಿ. ಎರಡು ವಸ್ತು ಅಥವಾ ವ್ಯಕ್ತಿಗಳ ನಡುವೆ ಕಂಪೇರ್ ಮಾಡಿದಾಗ ಕನೆಕ್ಟಿವ್ ವರ್ಡ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಲೈಕ್ ಅಥವಾ ಆ್ಯಸ್ ಅನ್ನೋ ವರ್ಡ್ನ ಯೂಸ್ ಮಾಡಿ ನಾವು ಕಂಪೇರ್ ಮಾಡ್ತೀವಿ. ಅದನ್ನು ಯಾವ ಫಿಗರ್ ಆಫ್ ಸ್ಪೀಚ್ ಅಂತ ಕರಿತೀವಿ ಅಂತಂದರೆ ಸಿಮಿಲಿ ಅಂತ ಕರಿತೀವಿ. ಎಕ್ಸಾಂಪಲ್, ಶಿ ಈಸ್ ಆ್ಯಸ್ ಟಾಲ್ ಆ್ಯಸ್ ಹರ್ ಸಿಸ್ಟರ್. ಅಂದರೆ ಅವಳನ್ನ ಹರ್ ಸಿಸ್ಟರಿಗೆ ಕಂಪೇರ್ ಮಾಡಿದ್ದೀವಿ. ಯಾವ ವರ್ಡ್ನ ಯೂಸ್ ಮಾಡಿ? ಆ್ಯಸ್ ಅನ್ನೋ ವರ್ಡ್ನ ಯೂಸ್ ಮಾಡಿ. ಅರ್ಥ ಆಯ್ತಲ್ವಾ? ಸಿಮಿಲಿ ಅಂದರೆ ಎರಡು ವ್ಯಕ್ತಿ ಅಥವಾ ವಸ್ತುನ ಕಂಪೇರ್ ಮಾಡಿ ಲೈಕ್ ಅಥವಾ ಆ್ಯಸ್ ಅನ್ನೋ ವರ್ಡ್ನ ಯೂಸ್ ಮಾಡಿ ಕಂಪೇರ್ ಮಾಡ್ತೀವಿ. ಅದನ್ನು ನಾವು ಸಿಮಿಲಿ ಫಿಗರ್ ಆಫ್ ಸ್ಪೀಚ್ ಅಂತ ಕರಿತೀವಿ. ನೆಕ್ಸ್ಟು ಮೆಟಾಫೋರ್ ಅಂತ ಇದೆ. ಮೆಟಾಫೋರ್ ಅಂತಂದರೆ ಇಟ್ ಈಸ್ ಅ ಡೈರೆಕ್ಟ್ ಕಂಪ್ಯಾರಿಸನ್ ಬಿಟ್ವೀನ್ ಟೂ ಥಿಂಗ್ಸ್
ವಿತೌಟ್ ಯೂಸಿಂಗ್ ಅ ಲೈಕ್ ಆರ್ ಆಸ್. ಅಂದರೆ ಮೆಟಾಫೋರು ಕೂಡ ಎರಡು ವಸ್ತು ಅಥವಾ ವ್ಯಕ್ತಿಗಳ ನಡುವೆ ಕಂಪೇರ್ ಮಾಡ್ತೀವಿ, ಬಟ್ ಲೈಕ್ ಅಥವಾ ಆಸ್ನ ಯೂಸ್ ಮಾಡದೆ ನಾವು ಕಂಪೇರ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಹೈಪರ್ಬೋಲ್ ಅಂತ ಇದೆ. ಇದರ ಮೀನಿಂಗ್ ಏನು ಅಂತಂದರೆ ಇಟ್ ಇನ್ವಾಲ್ವ್ಸ್ ದ ಯೂಸ್ ಆಫ್ ಅ ಎಕ್ಸರ್ಗ್ರೇಷನ್ ಫಾರ್ ಅ ಡ್ರಾಮ್ಯಾಟಿಕ್ ಎಫೆಕ್ಟ್. ಅಂತಂದರೆ ಯಾವುದೇ ಒಂದು ನಾವು ಕಾಮನ್ ಆಗಿ ಹೇಳಲ್ಲ, ಉತ್ಪ್ರೇಕ್ಷವಾಗಿ ಹೇಳ್ತೀವಿ. ಕನ್ನಡದಲ್ಲಿ ಉತ್ಪ್ರೇಕ್ಷ ಅಲಂಕಾರ ಅಂತ ಇರ್ತದೆ. ಅಂದರೆ ಅದು ಇರೋ ಥರ ಹೇಳಲ್ಲ, ಸ್ವಲ್ಪ ಓದುಗರಿಗೆ ಜಾಸ್ತಿ ಅಟ್ರಾಕ್ಟ್ ಆಗಲಿ ಅನ್ನೋ ಕಾರಣಕ್ಕೆ ಉತ್ಪ್ರೇಕ್ಷವಾಗಿ ಹೇಳ್ತೀವಿ. ಅದನ್ನು ನಾವು ಹೈಪರ್ಬೋಲ್ ಅಂತ ಕರಿತೀವಿ. ಸೊ ಇಲ್ಲಿ ದ ಕ್ಯಾಮೆಲ್ ಈಸ್ ದ ಶಿಪ್ ಆಫ್ ಅ ಡೆಸರ್ಟ್ ಅಂತ ಇದೆ. ಸೊ ನಾನು ಇವಿಷ್ಟು ಮೀನಿಂಗ್ ಹೇಳಿದೆ. ಯಾವ ಫಿಗರ್ ಆಫ್ ಸ್ಪೀಚ್ ಬರುತ್ತೆ ಈ ಸೆಂಟೆನ್ಸು ಅಂತಂದರೆ ಇಟ್ ಈಸ್ ಅ ಮೆಟಾಫರ್. ವೈ? ಬಿಕಾಸ್ ಹಿಯರ್ ಡೈರೆಕ್ಟ್ಲಿ ಕಂಪ್ಯಾರಿಸನ್ ದ ಕ್ಯಾಮಲ್ನ ಯಾವುದು ಕಂಪೇರ್ ಮಾಡಿದ್ದಾರೆ? ಕ್ಯಾಮಲ್ ಟು ಅ ಶಿಪ್ ಆಫ್ ಅ ಡೆಸರ್ಟ್. ಕ್ಯಾಮಲ್ ಈಸ್ ಲೈಕ್ ಅ ಶಿಪ್ ಆಫ್ ಅ ಡೆಸರ್ಟ್ ಅಂದಿಲ್ಲ ಅವರು, ಇಂಡೈರೆಕ್ಟ್ ಆಗಿ ಲೈಕ್ ಮತ್ತು ಆಸ್ನ ಬಳಸದೆ ಕಂಪೇರ್ ಮಾಡಿದ್ದಾರೆ. ಕ್ಯಾಮಲ್ ಈಸ್ ದ ಶಿಪ್ ಆಫ್ ಅ ಟ್ರೀ ಅನ್ನೋದು ಶಿಪ್ ಆಫ್ ಅ ಡೆಸರ್ಟ್. ಅಂದರೆ ಕ್ಯಾಮಲ್ ಏನಾಗಿದೆ? ಶಿಪ್ ಆಫ್ ಅ ಡೆಸರ್ಟ್ ಆಗಿದೆ. ಅಂದರೆ ದೇ ಕಂಪ್ಯಾರಿಸನ್ ದ ಕ್ಯಾಮಲ್ ಟು ಅ ಶಿಪ್ ವಿತೌಟ್ ಯೂಸಿಂಗ್ ಅ ಲೈಕ್ ಮತ್ತು ಆಸ್ನ ಯೂಸ್ ಮಾಡದೆ ಕಂಪೇರ್ ಮಾಡಿದ್ದಾರೆ. ಸೊ ಇದನ್ನು ನಾವು ಏನಂತ ಕರಿತೀವಿ? ಮೆಟಾಫೋರ್ ಫಿಗರ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ 3. ರೈಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಟು ಅ ಫಾಲೋಯಿಂಗ್ ಸೆಂಟೆನ್ಸ್. ಒನ್ ಹೂ ಈಸ್ ಆಲ್ ಪವರ್ಫುಲ್. ಯಾರು ಪವರ್ಫುಲ್ ಆಗಿರ್ತಾರೆ ಎಲ್ಲ ಹತ್ರನೂ ಅವ್ರಿಗೆ ನಾವೇನಂತ ಕರಿತೀವಿ? ಆಪ್ಷನ್ ಏನಿದೆ? ಓಮ್ನಿಪೋಟೆಂಟ್, ಓಮ್ನಿಸೆಂಟ್, ಓಮ್ನಿ ಪ್ರೆಸೆಂಟ್, ಇನ್ವಿಸಿಬಲ್ ಅಂತ ಇದೆ. ಸೊ ಒನ್ ಹೂ ಈಸ್ ಆಲ್ ಪವರ್ಫುಲ್ ವಿ ಕಾಲ್ ಇಟ್ ಆಸ್ ಅ ಓಮ್ನಿಪೋಟೆಂಟ್ ಅಂತ ಕರಿತೀವಿ. ಅಂದರೆ ಆಪ್ಷನ್ 1 ಇಸ್ ದ ಕರೆಕ್ಟ್. ಅಂದರೆ ಇಟ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಹೂ ಹ್ಯಾಸ್ ಅ ಪವರ್. ಯಾರಿಗೆ ಎಲ್ಲ ಪವರ್ ಇರುತ್ತೆ ಅವ್ರನ್ನ ನಾವೇನಂತ ಕರಿತೀವಿ? ಓಮ್ನಿಪೋಟೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಓಮ್ನಿಸೆಂಟ್ ಅಂತ ಇದೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಓಮ್ನಿಸೆಂಟ್ ಅಂತಂದರೆ ಒನ್ ಹೂ ಈಸ್ ಆಲ್ ನೋಯಿಂಗ್ ಆರ್ ಹ್ಯಾಸ್ ಅ ಇನ್ಫಿನಿಟಿವ್ ನಾಲೆಜ್. ಅಂದರೆ ಯಾರಿಗೆ ಎಲ್ಲ ಗೊತ್ತಿರುತ್ತೆ ನೋಡಿ, ಇನ್ಫಿನಿಟಿವ್ ನಾಲೆಜ್ ಅಂತಂದರೆ ಜಾಸ್ತಿ ನಾಲೆಜ್ ಇರುತ್ತೆ, ಏನು ಕೇಳಿದ್ರು ಹೇಳ್ತಿರ್ತಾರೆ, ಎಲ್ಲ ಗೊತ್ತಿರುತ್ತೆ ಅಲ್ಲ, ಅವರಿಗೆ ನಾವೇನಂತ ಕರಿತೀವಿ? ಓಮ್ನಿಸೆಂಟ್ ಅಂತ ಕರಿತೀವಿ. ಅಂದರೆ ಒನ್ ಹೂ ನೋಸ್ ಎವ್ರಿಥಿಂಗ್, ಎಲ್ಲ ಗೊತ್ತಿರುತ್ತಲ್ಲ ಅವ್ರನ್ನ ನಾವು ಏನಂತ ಕರಿತೀವಿ? ಓಮ್ನಿಸೆಂಟ್ ಅಂತ ಕರಿತೀವಿ. ನೆಕ್ಸ್ಟು ಓಮ್ನಿ ಪ್ರೆಸೆಂಟ್. ಇಟ್ ಮೀನ್ಸ್ ಹೂ ಈಸ್ ಪ್ರೆಸೆಂಟ್ ಎವ್ರಿವೇರ್. ಅಂದರೆ ಯಾರಿಗೆಲ್ಲ ಗೊತ್ತಿರುತ್ತೆ, ಯಾರು ಎಲ್ಲ ಹತ್ರನೂ ಪ್ರೆಸೆಂಟ್ ಆಗಿರ್ತಾರಲ್ಲ ಅವ್ರನ್ನ ನಾವು ಏನಂತ ಕರಿತೀವಿ? ಓಮ್ನಿ ಪ್ರೆಸೆಂಟ್. ಅಂದರೆ ಒನ್ ಹೂ ಪ್ರೆಸೆಂಟ್ ಎವ್ರಿವೇರ್. ನೆಕ್ಸ್ಟು ಇನ್ವಿಸಿಬಲ್. ಇಟ್ ಮೀನ್ಸ್ ಹೂ ಈಸ್ ಟೂ ಪವರ್ಫುಲ್ ಟು ಬಿ ಡಿಫೀಟೆಡ್. ಸೊ ಅರ್ಥ ಆಯ್ತಲ್ವಾ? ಒನ್ ಹೂ ಈಸ್ ಪವರ್ಫುಲ್ ಅಂತಂದರೆ ಓಮ್ನಿಪೋಟೆಂಟ್, ಒನ್ ಹೂ ನೋಸ್ ಎವ್ರಿಥಿಂಗ್ ಅಂತಂದರೆ ಓಮ್ನಿಸೆಂಟ್, ಒನ್ ಹೂ ಪ್ರೆಸೆಂಟ್ ಎವ್ರಿವೇರ್ ಅಂತಂದರೆ ಓಮ್ನಿ ಪ್ರೆಸೆಂಟ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 1 ಇಸ್ ದ ಕರೆಕ್ಟ್. Fill in the blanks with the right word. He works in a dash loom industry. ಸೊ ಯಾವ ಇಂಡಸ್ಟ್ರಿ? ಹೇರ್ ಅಂದರೆ ಹೋಮೋಫೋನ್ಸ್ ಅಂತ ಕರಿತೀವಿ ನಾವು. ಅಂದರೆ ಪ್ರೊನೌನ್ಸಿಯೇಷನ್ ಸೇಮ್ ಇದೆ ಬಟ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ ಅಂಡ್ ಡಿಫ್ರೆಂಟ್ ಮೀನಿಂಗ್. ಎಲ್ಲದು ಪ್ರೊನೌನ್ಸಿಯೇಷನ್ ಸೇಮ್ ಇದೆ, ಸ್ಪೆಲ್ಲಿಂಗು ಚೇಂಜ್ ಇದೆ, ಮೀನಿಂಗ್ ಕೂಡ ಚೇಂಜ್ ಇದೆ. ಸೊ ಈ HAIR ಅಂತಂದ್ರೆ ಏನು? ಕೂದಲು ಅಂತ ಹೇಳ್ತೀವಿ. ಅಂದರೆ ಗ್ರೋಯಿಂಗ್ ಫ್ರಮ್ ಅ ಸ್ಕಿನ್ ಆಫ್ ಅ ಎನಿಮಲ್ಸ್ ಆರ್ ಅ ಹ್ಯೂಮನ್. ಅಂದರೆ ನಮ್ಮ ಸ್ಕಿನ್ನಿಂದ ಅಥವಾ ಪ್ರಾಣಿಗಳ ಸ್ಕಿನ್ನಿಂದ ಬೆಳೆಯುತ್ತೆ ಹೇರ್ಸ್, ಅಂದರೆ ಕೂದಲು ಅಂತ ಹೇಳ್ತೀವಿ. ಅದು ಫಸ್ಟ್ ಆಪ್ಷನ್. ನೆಕ್ಸ್ಟು HEIR ಅಂತಂದರೆ ಬೆನಿಫಿಷಿಯರ್ ಅಥವಾ ಸಕ್ಸೆಸರ್ ಅಂತ ಕರಿತೀವಿ. ನೆಕ್ಸ್ಟು AIR ಅಂತಂದರೆ ಗಾಳಿ ಅಂತ ಕರಿತೀವಿ. ನೆಕ್ಸ್ಟು ಹೇರ್ ಅಂತಂದರೆ ಫಾಸ್ಟ್ ರನ್ನಿಂಗ್ ರಿಲೇಟೆಡ್ ಟು ಅ ರ್ಯಾಬಿಟ್. ಸೊ ಇಲ್ಲಿ ಯಾವುದು ಸೂಟ್ ಆಗುತ್ತೆ ಅಂತಂದರೆ ಈ ವರ್ಕ್ಸ್ ಇನ್ ಡ್ಯಾಶ್ ಲೂಮ್ ಇಂಡಸ್ಟ್ರಿ ಅಂತಂದರೆ ಏರ್ ಇಂಡಸ್ಟ್ರಿ ಅಂತಂದರೆ ಯಾವ ಇಂಡಸ್ಟ್ರಿ? ಏರ್ ಅಂತಂದರೆ ಇನ್ವಿಸಿಬಲ್ ಗ್ಯಾಸಸ್ ಸಬ್ಸ್ಟೆನ್ಸ್ ಅ ಮಿಕ್ಚರ್ ಆಫ್ ಅ ಮೇನ್ಲಿ ಆಕ್ಸಿಜನ್ ಅಂಡ್ ನೈಟ್ರೋಜನ್. ಅಂದರೆ ಯಾವ ಲೂಮ್ ಇಂಡಸ್ಟ್ರಿ ಅಂತಂದರೆ
ಹೇರ್ಲೂಮ್ ಇಂಡಸ್ಟ್ರಿ ಅಂತ ಬರುತ್ತೆ. ಅದು ಏನಾಗಿದೆ, ಇನ್ವಿಸಿಬಲ್ ಗ್ಯಾಸಸ್ ಸ್ಟ್ರಕ್ಚರ್ ಆರ್ ಮಿಕ್ಸ್ಚರ್ ಮೇನ್ಲಿ ನೈಟ್ರೋಜನ್ ಅಂಡ್ ಆಕ್ಸಿಜನ್. ಸೊ ನಾಟ್ ಅ ಈ ಏರ್ ಅಲ್ಲ, ಕೂದಲು ಅಲ್ಲ. ಆಪ್ಷನ್ 3 ಇಸ್ ದ ಕರೆಕ್ಟ್, ಏರ್. ಮ್ಯಾಚ್ ದ ಫಾಲೋಯಿಂಗ್, ಲೀಸ್ಟ್ 1 ಅಂಡ್ ಲೀಸ್ಟ್ 2. ಕನ್ವಿನ್ಸ್, ಅಲೈಟ್, ರೆಫ್ಯೂಸ್, ಡೈವಲ್ಜ್ ಅಂತ ಇದೆ. ಸೊ ಗ್ರ್ಯಾಂಟ್, ಡಿಸ್ಯೂಟ್, ಕನ್ಸೀಲ್, ಎಂಬಾರ್ಕ್. ಸೊ ಕನ್ವಿನ್ಸ್ ಅಂತಂದ್ರೆ ಏನು, ಸಮ್ ಒನ್ ಟು ಬಿಲೀವ್ ಸಮಥಿಂಗ್, ಅಂದರೆ ಬೇರೆಯವ್ರನ್ನ ನಾವು ಕನ್ವಿನ್ಸ್ ಮಾಡೋದು, ಅಂದರೆ ಅದು ಯಾವುದೋ ಒಂದು ವಿಷಯನ ನಂಬು ಅಂತ ಕನ್ವಿನ್ಸ್ ಮಾಡೋದು, ಅದಕ್ಕೆ ನಾವು ಕನ್ವಿನ್ಸ್ ಅಂತ ಕರಿತೀವಿ. ನೆಕ್ಸ್ಟು ಅಲೈಟ್. ಅಲೈಟ್ ಅಂತಂದ್ರೇನು, ಅಲೈಟ್ ಅಂತಂದ್ರೆ ಟು ಸ್ಟಾರ್ಟ್ ಅ ಜರ್ನಿ ಅಂತ ಬರುತ್ತೆ. ರೆಫ್ಯೂಸ್ ಅಂತಂದ್ರೆ ಒಪ್ಕೊಳ್ಳೋದಿಲ್ಲ, ನಿರಾಕರಿಸೋದು, ಅಂದರೆ ಡಿಕ್ಲೈನ್ ಟು ಅಕ್ಸೆಪ್ಟ್, ಅಂದರೆ ನಿರಾಕರಿಸುವುದು ಅಂತ ಬರುತ್ತೆ. ಡೈವಲ್ಜ್ ಮೀನ್ಸ್ ರಿವೀಲ್ ಪ್ರೈವೇಟ್ ಆರ್ ಸೆನ್ಸಿಟಿವ್ ಇನ್ಫಾರ್ಮೇಷನ್, ಅಂದರೆ ಯಾವುದೇ ಒಬ್ಬದು ಸೀಕ್ರೆಟ್ ಆಗಿರೋದನ್ನ ಅಂದರೆ ಎಕ್ಸ್ಪೋಸ್ ಮಾಡೋದು ಅಂತ ಬರುತ್ತೆ. ಯಾರೋ ಒಬ್ರು ನಿಮಗೆ ಸೀಕ್ರೆಟ್ ಹೇಳಿದ್ರೆ ಅದನ್ನ ನೀವು ಎಲ್ಲರ ಹತ್ರ ಹೇಳಿದರೆ ಅದೇನಾಗುತ್ತೆ, ರಿವೀಲ್ ಅ ಪ್ರೈವೇಟ್ ಇನ್ಫಾರ್ಮೇಷನ್ ಅಥವಾ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ನೆಕ್ಸ್ಟು ಲೀಸ್ಟ್ 2 ಅಲ್ಲಿದೆ ಗ್ರ್ಯಾಂಟ್. ಗ್ರ್ಯಾಂಟ್ ಮೀನ್ಸ್ ವಾಟ್, ಟು ಅಗ್ರಿ ಅಥವಾ ಟು ಅಲೋ ಸಮಥಿಂಗ್, ಅಂದರೆ ಒಪ್ಕೊಳ್ಳೋದು, ಗ್ರ್ಯಾಂಟ್ ಅಂತ ಬರುತ್ತೆ. ಡಿಸೀವ್ಡ್ ಮೀನ್ಸ್ ಸಮಥಿಂಗ್ ನಾಟ್ ಟು ಬಿಲೀವ್, ಅಂದರೆ ನಂಬೋಕ್ಕಾಗಲ್ಲ ಅಂಥದನ್ನ ನಾವು ಡಿಸೀವ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ಕನ್ಸೇಲ್ ಅಂತಂದರೆ ಕೀಪ್ ಸಮಥಿಂಗ್ ಸೀಕ್ರೆಟ್. ನೆಕ್ಸ್ಟ್ ಎಂಬಾರ್ಕ್ ಅಂತಂದರೆ ಟು ಸ್ಟಾರ್ಟ್ ಅ ಜರ್ನಿ, ಅಂದರೆ ಒಂದಕ್ಕೊಂದು ಅಪೋಸಿಟ್ ಕೇಳಿದರೆ. ಕನ್ವಿನ್ಸ್ ಅಂತಂದರೆ ಒಪ್ಕೊಳ್ಳೋದು. ನಾನು ಈ ಕಡೆ ಆಪ್ಷನ್ ಲೀಸ್ಟ್ 2 ಅಲ್ಲಿ ಹೇಳ್ಬೇಕಾದ್ರೆ ಒಪ್ಕೊಳ್ಳೋದು, ಅಂದರೆ ಕನ್ವಿನ್ಸ್ ಅಂತಂದರೆ ಸಮ್ ಒನ್ ಟು ಬಿಲೀವ್ ಸಮಥಿಂಗ್, ಯಾರನ್ನಾದರೂ ನಂಬಿಸೋದು ಅಥವಾ ಕನ್ವಿನ್ಸ್ ಮಾಡೋದು ಅಂತ ಹೇಳಿದೆ ನಾನು. ಸೊ ಲೀಸ್ಟ್ 2 ಅಲ್ಲಿ ಯಾವುದು ಅಪೋಸಿಟ್ ಆಗುತ್ತೆ ಅಂದರೆ ಡಿಸೀವ್ಡ್ ಅಂತಂದರೆ ಸಮಥಿಂಗ್ ನಾಟ್ ಟು ಬಿ ಬಿಲೀವ್, ಅಂದರೆ ಎ ಏನಾಗುತ್ತೆ, ಬಿ, ಅಂದರೆ ಆಪ್ಷನ್ 2 ಆಗುತ್ತೆ. ಅಲೈಟ್ ಅಂದರೆ ಸ್ಟಾರ್ಟ್ ಜರ್ನಿ. ಎಂಬಾರ್ಕ್ ಅಂತ ಅಂದ್ರೂ ಕೂಡ ಸ್ಟಾರ್ಟ್ ಜರ್ನಿ, ಬಿ 4. ರೆಫ್ಯೂಸ್ ಅಂತಂದ್ರೇನು, ಡಿಕ್ಲೈನ್ ಟು ಅಕ್ಸೆಪ್ಟ್, ನಿರಾಕರಿಸೋದು, ಅದಕ್ಕೆ ಅಪೋಸಿಟ್ ಏನು ಬರುತ್ತೆ, ಗ್ರ್ಯಾಂಟ್, ಅಂದರೆ ಒಪ್ಕೊಳ್ಳೋದು, ಅಕ್ಸೆಪ್ಟ್ ಮಾಡೋದು. ಡೈವಲ್ಜ್. ಡೈವಲ್ಜ್ ಮೀನ್ಸ್ ರಿವೀಲ್ ಅ ಸೀಕ್ರೆಟ್ ಅಥವಾ ಪ್ರೈವೇಟ್ ಇನ್ಫಾರ್ಮೇಷನ್. ಕನ್ಸೇಲ್ ಅಂತಂದರೆ ಸೀಕ್ರೆಟ್ನ ಮೇಂಟೈನ್ ಮಾಡೋದು, ಅಂದರೆ ಡಿಗೆ ಸಿ, ಅಂದರೆ ಆಪ್ಷನ್ 3. ಎ 2 ಆಗುತ್ತೆ, ಬಿ 4 ಆಗುತ್ತೆ, ಸಿ 1 ಆಗುತ್ತೆ, ಡಿ 3 ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ 3. Choose the right homonym and fill in the blanks. The police warned the leader that a single wrong statement could dash violence among the protester ಅಂತ ಇದೆ. ಸೊ ಇನ್ಸೈಟ್, ಎನ್ಸೈಟ್, ಎನ್ಸ್ಯೂಟ್ ಅಂತ ಇದೆ. ಅಂದರೆ ಹೋಮೋ ನಿಮ್ ಕೇಳಿದ್ದಾರೆ. ಸೊ ಈ ಇನ್ಸೈಟ್ ಬರುತ್ತೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಇನ್ಸೈಟ್ ಮೀನ್ಸ್ ಎಂಕರೇಜ್ ಮಾಡೋದು. ದ ಪೊಲೀಸ್ ವಾರ್ನ್ ದ ಲೀಡರ್ ದಟ್ ಸಿಂಗಲ್ ರಾಂಗ್ ಸ್ಟೇಟ್ಮೆಂಟ್ ಕುಡ್ ನಾಟ್ ಎನ್ಸಿಟ್ ವೈಲೆನ್ಸ್ ಅಮಾಂಗ್ ದ ಪ್ರೊಟೆಸ್ಟರ್. ಏನು ಪ್ರೊಟೆಸ್ಟರ್ ಇದ್ದಾರೆ ಅಲ್ಲಿ ಅವ್ರನ್ನ ಈ ವೈಲೆನ್ಸ್ ಇದೆ ಅಲ್ವಾ ಅದನ್ನ ಎಂಕರೇಜ್ ಮಾಡಬಾರ್ದು, ಒಂದು ಸ್ಟೇಟ್ಮೆಂಟ್ ಕೂಡ ಬರೋ ಹಾಗಿಲ್ಲ ಅಂತ ಹೇಳ್ತಾರೆ. ಸೊ ಎನ್ಸೈಟ್ ಮೀನ್ಸ್ ಆಪ್ಷನ್ ಬಿ ಅಲ್ಲಿ ಇದೆಯಲ್ಲ, ಎನ್ಸೈಟ್ ಮೀನ್ಸ್ ಎಂಕರೇಜ್ ಮಾಡೋದು, ಸ್ಟ್ರೇ ಅಪ್ ಮಾಡೋದು ಅಂತ ಬರುತ್ತೆ. ಸೊ ದ ಪೊಲೀಸ್ ವಾರ್ನ್ ದ ಲೀಡರ್ ದಟ್ ಅ ಸಿಂಗಲ್ ರಾಂಗ್ ಸ್ಟೇಟ್ಮೆಂಟ್ ಕುಡ್ ಇನ್ಸೈಟ್ ವೈಲೆನ್ಸ್ ಅಮಾಂಗ್ ದ ಪ್ರೊಟೆಸ್ಟರ್ ಅಂತ ಬರುತ್ತೆ. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್. ನೆಕ್ಸ್ಟ್ ಪ್ಯಾಸೇಜ್ ಇದೆ. ಇನ್ ದ ಫಾಲೋಯಿಂಗ್ ಪ್ಯಾಸೇಜ್ ದೇರ್ ಆರ್ ಬ್ಲಾಂಕ್ಸ್ ಈಚ್ of which has been numbered. These numbers are printed below the passage and against each. One of which the passage next ಏನಿದೆ, the government's recent proposal to reform subsidies aims to create a system that is more dash and targeted. So first option ಯಾವ್ದು ಬರುತ್ತೆ, efficient, universal, expensive and experimental ಅಂತ ಇದೆ. ಸೊ ಗೌರ್ನಮೆಂಟ್ ಏಮ್ಸ್ ಟು ಮೇಕ್ ದ ಸಬ್ಸಿಡಿ ಸಿಸ್ಟಮ್ ಮೋರ್ ಎಫಿಷಿಯಂಟ್ ಅಂತ ಬರುತ್ತೆ. ಅಂದರೆ
ಎಫಿಷಿಯೆಂಟ್ ಅಂಡ್ ಟಾರ್ಗೆಟೆಡ್. ಗೌರ್ನಮೆಂಟ್ ಏನು ಮಾಡಿದೆ, ಏಮ್ಸ್ ಟು ಮೇಕ್ ಅ ಸಬ್ಸಿಡಿ ಸಿಸ್ಟಮ್ ದಟ್ ಶುಡ್ ಬಿ ಅ ಮೋರ್ ಎಫಿಷಿಯೆಂಟ್ ಆಗಿರಬೇಕು, ನಾಟ್ ಅ ಯೂನಿವರ್ಸಲ್ ಎಕ್ಸ್ಪೆನ್ಸಿವ್ ಅಂಡ್ ಎಕ್ಸ್ಪಿರಿಮೆಂಟಲ್, ಇಟ್ ಶುಡ್ ಬಿ ಅ ಎಫಿಷಿಯೆಂಟ್ ಅಂತ ಬರುತ್ತೆ. ಸೊ ಫಸ್ಟ್ ಬ್ಲ್ಯಾಂಕಿಗೆ ಆಪ್ಷನ್ 1 ಇಸ್ ದ ಕರೆಕ್ಟ್. ನೆಕ್ಸ್ಟ್ ಏನಿದೆ, ಕ್ರಿಟಿಸೈಸಸ್ ಆರ್ಗ್ಯೂ ದಟ್ ದ ಕರೆಂಟ್ ಸ್ಟ್ರಕ್ಚರ್ ಪ್ರಮೋಟ್ಸ್ ಇನ್ ಎಫಿಷಿಯನ್ಸಸ್ ಬೈ ಡ್ಯಾಶ್, ಅಂದರೆ ಕಂಟ್ರೋಲಿಂಗ್, ಎಂಕರೇಜಿಂಗ್, ರಿಸ್ಟ್ರಿಕ್ಟಿಂಗ್, ಪ್ರಿಡಿಕ್ಟಿಂಗ್ ಅಂತ ಇದೆ. ಸೊ ಯಾವ್ದು ಬರುತ್ತೆ, ದ ಇನ್ಎಫಿಷಿಯನ್ಸೀಸ್ ಆರ್ ಪ್ರಮೋಟೆಡ್ ಬೈ ಡ್ಯಾಶ್ ಕನ್ಸಂಪ್ಷನ್. ಏನು ಮಾಡ್ತಾ ಇದೆ ಅದು, ಏನು ಪ್ರಮೋಟ್ ಮಾಡ್ತಿದೆ, ಪ್ರಮೋಟೆಡ್ ಬೈ ಎಂಕರೇಜಿಂಗ್, ಅಂದರೆ ಇಲ್ಲಿದೆ ನೋಡಿ, ಕ್ರಿಟಿಸಿಸ್ ಆರ್ಗ್ಯೂ ದಟ್ the current structure promotes a inefficiencies by encouraging consumption rather than the incentivizing productivity. So second ಅಂದರೆ 12th encouraging is the correct rather than the productivity. While policy maker agree that rationalization is necessary, they caution that abrupt changes could lead to dash among the ವಿಪ್ರೈನಲ್ ಗ್ರೂಪ್ ಅಂತ ಇದೆ. ಸೊ ಆಟೋನಮಿ, ಅನ್ಸರ್ಟನಿಟಿ, ರಿಸೈಲೆನ್ಸ್, ಮೊಬೈಲ್ ಎಬಿಲಿಟಿ ಅಂತ ಇದೆ. ಅಂದರೆ ಆಪ್ಷನ್ 2 ಇಸ್ ದ ಕರೆಕ್ಟ್. ನೆಕ್ಸ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಆಂಟೋನಿಮ್ ಆಫ್ ಅಂಡರ್ಲೈನ್ ವರ್ಡ್, ಅಂದರೆ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ದ ರೆಸಿಪಿ ಆನ್ ದ ಇನ್ಸ್ಟಾ ಪೇಜ್ ಲುಕ್ಡ್ ಟೇಸ್ಟಿ ಬಟ್ ವಾಸ್ ಡ್ಯಾಶ್ ವೆನ್ ಐ ಟ್ರೈಡ್ ಇಟ್, ಅಂದರೆ ಟೇಸ್ಟಿ ಅಂತ ಇದೆ. ಇದಕ್ಕೆ ಅಪೋಸಿಟ್ ವರ್ಡ್ ಕೇಳಿದ್ದಾರೆ. ಟೇಸ್ಟಿ ಮೀನ್ಸ್ ವಾಟ್, ಹ್ಯಾವಿಂಗ್ ಅ ಪ್ಲೆಸೆಂಟ್ ಫ್ಲೇವರ್, ಅಂದರೆ ಟೇಸ್ಟಿ ಆಗಿರೋದು, ಡಿಲಿಷಿಯಸ್ ಅಂತ ಬರುತ್ತೆ. ಪ್ಲೆಸೆಂಟ್ ಫ್ಲೇವರ್ ಅಥವಾ ಡಿಲಿಷಿಯಸ್ ಅಂತ ಬರುತ್ತೆ. ಸೊ ಇದಕ್ಕೆ ಆಂಟೋನಿಮ್ ಅಂದರೆ ಫಸ್ಟ್ ಒಂದು ಡಿಲಿಷಿಯಸ್, ಅಂದರೆ ಡಿಲಿಷಿಯಸ್ ಈಸ್ ಅ ಸಿನೋನಿಮ್, ಇದು ಆಂಟೋನಿಮ್ ಆಗಲ್ಲ. ನೆಕ್ಸ್ಟು ಸೆಕೆಂಡ್ ಆಪ್ಷನ್ ಏನಿದೆ, ಡೆಲಿಕ್ಟೇಬಲ್, ಇಟ್ ಈಸ್ ಆಲ್ಸೋ ಸಿನೋನಿಮ್ ಆಫ್ ಅ ಟೇಸ್ಟಿ, ಅಂದರೆ ಡಿಲಿಷಿಯಸ್ಸು ಇದು ಸಿನೋನಿಮ್ ಆಗುತ್ತೆ. ಸೆಕೆಂಡ್ ಆಪ್ಷನ್ ಕೂಡ ಬರೋದಿಲ್ಲ. ಥರ್ಡ್ ಆಪ್ಷನ್ ಏನಿದೆ, ಇನ್ಸ್ಪಿಡ್ ಅಂತ ಇದೆ. ಅಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಇನ್ಸ್ಪಿಡ್ ಅಂತಂದರೆ ಲ್ಯಾಕಿಂಗ್ ಫ್ಲೇವರ್ ಅಥವಾ ಅಪೋಸಿಟ್ ಟು ದ ಟೇಸ್ಟಿ. ಟೇಸ್ಟಿ ಅನ್ನೋದಕ್ಕೆ ಆಪೋಸಿಟ್, ಅಂದರೆ ಚೆನ್ನಾಗಿಲ್ಲ ಅಂತ ಅರ್ಥ ಬರುತ್ತೆ. ಸೊ ಇವರು ಆಂಟೋನಿಮ್ ಕೇಳಿದ್ದಾರೆ. ಆಪ್ಷನ್ 3 ಇಸ್ ದ ಕರೆಕ್ಟ್. ಅಂದರೆ ನೆಕ್ಸ್ಟ್ ಫೋರ್ತ್ ಆಪ್ಷನ್ ಏನಿದೆ ಅದು ಕೂಡ ಟೇಸ್ಟಿ ಆಗಿರೋದು. ಸೊ 1, 2 ಮತ್ತು 4 ಸಿನೋನಿಮ್ ಆಫ್ ಟೇಸ್ಟಿ ಆಗುತ್ತೆ. ಆಂಟೋನಿಮ್ ಅಂತಂದರೆ ಇನ್ಸ್ಪಿಡ್ ಅಂತ ಇದೆಯಲ್ಲ, ಇದು ಅದಕ್ಕೆ ಆಪೋಸಿಟ್, ಅಂದರೆ ಚೆನ್ನಾಗಿಲ್ಲ ಅಂತ ಬರುತ್ತೆ. ಟೇಸ್ಟಿ, ಅನ್ಟೇಸ್ಟಿ ಅಂದರೆ ಚೆನ್ನಾಗಿಲ್ಲ ಅಂತ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಅವರು ಆಂಟೋನಿಮ್ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ಈಸ್ 3. Choose the most appropriate form of a reported speech for the given sentence. So ಏನಿದೆ, she said I have been waiting for 2 hours and I cannot stay any longer. ಅಂದರೆ ಡೈರೆಕ್ಟಿಂದ ಇಂಡೈರೆಕ್ಟಿಗೆ ಚೇಂಜ್ ಮಾಡಬೇಕು. ಇಲ್ಲಿ ಆಲ್ರೆಡಿ ಅವ್ರೇನು ಇಂಡೈರೆಕ್ಟ್ ಕೊಟ್ಟಿಲ್ಲ, ಡೈರೆಕ್ಟ್ ಕೊಟ್ಟಿದ್ದಾರೆ. ನಾವು ಅದನ್ನು ಇಂಡೈರೆಕ್ಟಿಗೆ ಚೇಂಜ್ ಮಾಡಬೇಕು. ಸೊ ವೆನ್ ಕನ್ವರ್ಟಿಂಗ್ ಡೈರೆಕ್ಟ್ ಟು ದ ಇಂಡೈರೆಕ್ಟ್, ಗ್ರಾಮೆಟಿಕಲ್ ಚೇಂಜಸ್ ಆರ್ ನೆಸೆಸರಿ. ಗ್ರಾಮೆಟಿಕಲ್ ಚೇಂಜಸ್ ಕೂಡ ಫಸ್ಟು ನೆಸೆಸರಿ. ನೆಕ್ಸ್ಟು ಪ್ರೈಮರಿ ಶಿಫ್ಟ್ ಇಂದ ಚೇಂಜಸ್ ಇಂದ ಮಾಡಲ್ ಆಕ್ಸಿಲರೀಸ್, ಅಂದರೆ ಫಸ್ಟು ನಾವು ಏನು ಮಾಡ್ತೀವಿ, ಗ್ರಾಮೆಟಿಕಲ್ ಚೇಂಜಸ್ ಮಾಡ್ತೀವಿ. ನೆಕ್ಸ್ಟು ಟೆನ್ಸ್ನ ಚೇಂಜ್ ಮಾಡ್ತೀವಿ. ನೆಕ್ಸ್ಟು ಪ್ರೈಮರಿ ಶಿಫ್ಟ್ ಟು ಅ ಮಾಡಲ್ ಆಕ್ಸಿಲರೀಸ್ ಏನಾದರೂ ಇದ್ದರೆ ಅದನ್ನ ನಾವು ಚೇಂಜ್ ಮಾಡ್ತೀವಿ. ಸೊ ಕೊಟ್ಟಿರೋ ಸೆಂಟೆನ್ಸ್ ಯಾವ ಟೆನ್ಸಲ್ಲಿ ಇದೆ ಅಂತಂದರೆ, ಐ ಹ್ಯಾವ್ ಬೀನ್ ವೇಟಿಂಗ್, ಅಂದರೆ ಇದು ಯಾವ ಟೆನ್ಸಲ್ಲಿದೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದೆ. ಸೊ ವೈ, ಬಿಕಾಸ್ ಐ ಹ್ಯಾವ್ ಬೀನ್ ವೇಟಿಂಗ್ ಅಂದರೆ ಹ್ಯಾವ್ ಬೀನ್ ಪ್ಲಸ್ V1 ಪ್ಲಸ್ ING ಇದೆ. ಅಂದರೆ ದ ಗಿವನ್ ಸೆಂಟೆನ್ಸ್ ಈಸ್ ಇನ್ ಅ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್.
ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ರೆ ನಾವೇನು ಮಾಡಬೇಕು? ಸೊ when there is a given direct speech is in a present perfect continuous tense, we should change the tense. ಅಂದರೆ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡಬೇಕಾದ್ರೆ ಟೆನ್ಸು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಅಂದರೆ ಫಸ್ಟ್ ಆಪ್ಷನ್ ಏನಿದೆ, ಶಿ ಸೆಡ್ ದಟ್ ಶಿ ಹ್ಯಾಡ್ ವೇಟೆಡ್ ಫಾರ್ 2 hours ಆ್ಯಂಡ್ ಶಿ ಕುಡ್ ಸ್ಟೇ ಎನಿ ಲಾಂಗರ್. ಅಂದರೆ ಹ್ಯಾಡ್ ಇದೆ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಅಷ್ಟೇ ಇದೆ, ನಮಗೇನು ಬೇಕು? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬೇಕು. ಸೊ ಆಪ್ಷನ್ 1 ರಾಂಗ್ ಆಗುತ್ತೆ. ಆಪ್ಷನ್ 2 ಏನಿದೆ, ಶಿ ಸೆಡ್ ಶಿ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ 2 hours ಆ್ಯಂಡ್ ಶಿ ಕ್ಯಾನ್ ನಾಟ್ ಸ್ಟೇ ಎನಿ ಲಾಂಗರ್. ಇದು ಕೂಡ ಬರೋಲ್ಲ. ಯಾಕೆ? ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಇದೆ, ಇಲ್ಲಿ ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಹ್ಯಾಸ್ ಬೀನ ಯೂಸ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಮಾಡಲ್ ಆಕ್ಸಿಲರಿ ಡೈರೆಕ್ಟಲ್ಲಿ ಕ್ಯಾನ್ ಇದ್ರೆ ಇಂಡೈರೆಕ್ಟಲ್ಲಿ ಕುಡ್ ಆಗುತ್ತೆ, ವಿಲ್ ಇದ್ರೆ ವುಡ್ ಆಗುತ್ತೆ, ಶೆಲ್ ಇದ್ರೆ ಶುಡ್ ಆಗುತ್ತೆ. ಬಟ್ ಇಲ್ಲಿ ಕ್ಯಾನ್ ಇದೆ, ಇಲ್ಲಿ ಕೂಡ ಕ್ಯಾನ್ನೇ ಯೂಸ್ ಮಾಡಿದ್ದಾರೆ. ಸೊ ಅದು ಕೂಡ ಬರೋದಿಲ್ಲ. ಥರ್ಡ್ ಆಪ್ಷನ್ ಏನಿದೆ, ಶಿ ಸೆಡ್ ದಟ್ ಶಿ ವಾಸ್ ರೈಟಿಂಗ್ ಫಾರ್ 2 hours ಆ್ಯಂಡ್ ಶಿ ವೋಂಟ್ ಸ್ಟೇ ಎನಿ ಲಾಂಗರ್. ಅಂದರೆ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಿದ್ದು ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಮಾಡಿದ್ದಾರೆ, ಇದು ಕೂಡ ಬರೋದಿಲ್ಲ. ಜೊತೆಗೆ ವಿಲ್ ಕ್ಯಾನ್ ಇದ್ದಿದ್ದು ವೋಂಟ್ ಮಾಡಿದ್ದಾರೆ, ಅದು ಕೂಡ ಬರೋದಿಲ್ಲ. ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಏನಿದೆ, ಶಿ ಸೆಡ್ ದ್ಯಾಟ್ ಶಿ ಹ್ಯಾಡ್ ಬೀನ್ ರೈಟಿಂಗ್ ಫಾರ್ 2 hours ಆ್ಯಂಡ್ ದಟ್ ಶಿ ಕುಡ್ ನಾಟ್ ಸ್ಟೇ ಎನಿ ಲಾಂಗರ್. ಅಂದರೆ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದೆ, ಇಲ್ಲಿ ಏನು ಮಾಡಿದ್ದಾರೆ, ಶಿ ಹ್ಯಾಡ್ ಬೀನ್ ಅನ್ನೋದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿದೆ. ಅರ್ಥ ಆಯ್ತಲ್ವಾ? ಹ್ಯಾವ್ ಬೀನ್ ಅಥವಾ ಹ್ಯಾಸ್ ಬೀನ್ ನಾವು ಹ್ಯಾಸ್ ಬೀನ್ ಪ್ಲಸ್ V1 ಪ್ಲಸ್ ING ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲ, ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಅದೇ ಹ್ಯಾಡ್ ಬೀನ್ ಪ್ಲಸ್ V1 ಪ್ಲಸ್ INGನ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಜೊತೆಗೆ ಇಲ್ಲಿ ಕ್ಯಾನ್ ಇದ್ದಿದ್ದು ಇಲ್ಲೇನಾಯಿತು, ಏನಾಯಿತು, ಕುಡ್ ಆಯಿತು. ಅರ್ಥ ಆಯ್ತಲ್ವಾ? ಈ ರೀತಿ ಟೆನ್ಸು ಚೇಂಜ್ ಆಗುತ್ತೆ, ಮಾಡಲ್ ಆಕ್ಸಿಲರಿ ಚೇಂಜ್ ಆಗುತ್ತೆ, ಜೊತೆಗೆ ಕಂಜಂಕ್ಷನ್ ದ್ಯಾಟ್ ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ 4. ಯಾಕೆ? ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು ಮತ್ತು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೂ ಡಿಫ್ರೆನ್ಸ್ ಏನು ಅಂತಂದರೆ, ನಿಮಗೆ ಟೆನ್ಸ್ ಗೊತ್ತಿದ್ರೆ ನೀವು ಈಸಿಯಾಗಿ ಚೇಂಜ್ ಮಾಡ್ಬೋದು. ಇಲ್ಲಿ ಹ್ಯಾಸ್ ಅಥವಾ ಹ್ಯಾವ್ ಬೀನ್ ಪ್ಲಸ್ V1 ಪ್ಲಸ್ INGನ ಯೂಸ್ ಮಾಡ್ತೀವಿ. ಎಲ್ಲಿ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹ್ಯಾಡ್ ಬೀನ್ ಪ್ಲಸ್ V1 ಪ್ಲಸ್ INGನ ಯೂಸ್ ಮಾಡ್ತೀವಿ. ಕೊಟ್ಟಿರೋ ಸೆಂಟೆನ್ಸು ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ V1 ಪ್ಲಸ್ ING ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದೆ. ನಾವು ಕನ್ವರ್ಟ್ ಮಾಡಬೇಕಾಗಿರೋದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಅಂದರೆ ಹ್ಯಾಡ್ ಬೀನ್ ಪ್ಲಸ್ V1 ಪ್ಲಸ್ ING. ಅರ್ಥ ಆಯ್ತಲ್ವಾ? ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ 4 ಇಸ್ ದ ಕರೆಕ್ಟ್. ಐಡೆಂಟಿಫೈ ದ ಸೆಂಟೆನ್ಸ್ ವೇರ್ ಇಟಾಲೈಸ್ಡ್ ವರ್ಡ್ ಹ್ಯಾಸ್ ಅ ಸ್ಪೆಲ್ಲಿಂಗ್ ಎರರ್. ಏನು ಇಟಾಲಿಕ್ ಮಾಡಿದ್ದಾರೆ ಕೆಲವೊಂದು ವರ್ಡ್ಸ್ನ, ಅಲ್ಲಿ ಯಾವ ಆಪ್ಷನ್ನಲ್ಲಿ ಮಿಸ್ಟೇಕ್ ಇದೆ ಸ್ಪೆಲ್ಲಿಂಗು ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ಏನಿದೆ, ಹರ್ ಇಂಡಿಸ್ಪೆನ್ಸೇಬಲ್ ಕಾಂಟ್ರಿಬ್ಯೂಷನ್ ವರ್ ನೋಟೆಡ್ ಅಂತ ಇದೆ. ಸೊ ಇಂಡಿಸ್ಪೆನ್ಸೇಬಲ್ ಅಂತ ಇದೆ. ಸ್ಪೆಲ್ಲಿಂಗ್ ಕರೆಕ್ಟ್ ಇದೆನಾ? ದ ಸ್ಪೆಲ್ಲಿಂಗ್ ಆಫ್ ಇಂಡಿಸ್ಪೆನ್ಸೇಬಲ್ ಮೀನ್ಸ್ SABLE. ಅರ್ಥ ಆಯ್ತಲ್ಲ? ಅವ್ರೇನು ಕೊಟ್ಟಿದ್ದಾರೆ? SIBLE ಕೊಟ್ಟಿದ್ದಾರೆ. ಕಾಂಟ್ರಿಬ್ಯೂಷನ್ಸ್ ವರ್ ನೋಟೆಡ್. ಸೆಕೆಂಡ್ ಆಪ್ಷನಲ್ಲಿ ಎಂಬ್ರಾಸ್ಮೆಂಟ್ ಕರೆಕ್ಟ್ ಇದೆ. ನೆಕ್ಸ್ಟ್ ಇಲ್ಲಿ ಅಕರೆನ್ಸ್ ಕೂಡ ಕರೆಕ್ಟ್ ಇದೆ. ಅಕಾಮಿಡೇಷನ್ ಇದು ಕೂಡ ಇಟಾಲಿಕ್ ಮಾಡಿದಾರಲ್ಲ, ಅದೆಲ್ಲ ಕರೆಕ್ಟ್ ಇದೆ. ಫಸ್ಟ್ ಬಟ್ ಆಪ್ಷನ್ 1ನಲ್ಲಿ ಏನು ಇಂಡಿಸ್ಪೆನ್ಸೇಬಲ್ ಅಂತ ಕೊಟ್ಟಿದ್ದಾರೆ, ಇಂಡಿಸ್ಪೆನ್ಸೇಬಲ್ ಅದರ ಸ್ಪೆಲ್ಲಿಂಗು ತಪ್ಪಿದೆ. ಏನಾಗಬೇಕದು? INDISPENSABLE. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್.
Consider the following 4 sentences which are denoted as A, B, C and D. By using all 4 sentences, you have to frame a meaningful paragraph. The correct order of a sentence is in your answer. ಅಂದರೆ 4 ಪಾರ್ಟ್ ಕೊಟ್ಟಿದ್ರೆ ಅವನ್ನ ಪ್ಯಾರಾಜಂಬಲ್ಡ್ ಆಗಿದ್ದಾವೆ, ಅವನ್ನ ನಾವು ಕ್ರೋನಾಲಜಿಕಲ್ ಆರ್ಡರ್ ಆಗಿ ಅರೇಂಜ್ ಮಾಡಬೇಕು. ಏನಿದೆ ಆಪ್ಷನ್ ಎ, along with the missing their education, these children also face a life threatening dangerous by working in a hazardous chemical factories. Option B, child labor has been interfering with the education of millions of children across India. Option C, however, there is a dire need to reinforce these laws strictly throughout the country. Option D, many laws have been framed in order to curb this evil. So, first ಯಾವ್ದು ಬರುತ್ತೆ? ಸೊ ಫಸ್ಟ್ ಆಪ್ಷನ್ ಯಾವ್ದು ಬರುತ್ತೆ? ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಚೈಲ್ಡ್ ಲೇಬರ್ ಅಥವಾ ಚಿಲ್ಡ್ರನ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಫಸ್ಟು ನಾವು ಏನು ಯೂಸ್ ಮಾಡಿರ್ತೀವಿ ಅಂದರೆ ಯಾವ ಆಪ್ಷನ್ ಯೂಸ್ ಮಾಡಿರ್ತೀವೋ ಅದು ಟಾಪಿಕ್ನ ಇಂಟ್ರಡ್ಯೂಸ್ ಮಾಡುತ್ತೆ. ಅರ್ಥ ಆಯ್ತಲ್ವ? ಇಲ್ಲಿ ಫಸ್ಟ್ ಆಪ್ಷನ್ ಅಂದರೆ ಫಸ್ಟ್ ಲೆಟರ್ ಯಾವ್ದು ಬರುತ್ತೆ? ಬಿ ಬರುತ್ತೆ. ಯಾಕೆ? ಬಿಕಾಸ್ ಚೈಲ್ಡ್ ಲೇಬರ್ ಹ್ಯಾಸ್ ಬೀನ್ ಇಂಟರ್ಫಿಯರಿಂಗ್ ವಿತ್ ದ ಎಜುಕೇಷನ್ ಆಫ್ ಮಿಲಿಯನ್ಸ್ ಆಫ್ ಚಿಲ್ಡ್ರನ್ ಅಕ್ರಾಸ್ ಇಂಡಿಯಾ. ಚೈಲ್ಡ್ ಲೇಬರ್ ಬಗ್ಗೆ ಮಾತಾಡ್ತಿದ್ದೀವಿ. ಇಟ್ ಇಂಟ್ರಡ್ಯೂಸಸ್ ದ ಟಾಪಿಕ್ ಚೈಲ್ಡ್ ಲೇಬರ್ ಏನು ಪ್ರಾಬ್ಲಮ್ ಇದೆ, ಇಂಟರ್ಫಿಯರಿಂಗ್ ವಿತ್ ಎಜುಕೇಷನ್, ಅದ್ರ ಬಗ್ಗೆ ನಾವು ಟಾಪಿಕ್ನ ಇಂಟ್ರಡ್ಯೂಸ್ ಮಾಡ್ತಿದ್ದೀವಿ ಅಂದರೆ ಬಿ ಅಲ್ಲಿ. ನೆಕ್ಸ್ಟ್ ಬಿ ಫಾಲೋಸ್ ಬಿ ಆದಮೇಲೆ ಯಾವ್ದು ಬರುತ್ತೆ? ಎ ಬರುತ್ತೆ. ಯಾಕೆ? ಎಲಾಬರೇಟ್ಸ್ ದ ಕಾನ್ಸಿಕ್ವೆನ್ಸಿ ಆಫ್ ದಿಸ್ ಇಶ್ಯೂ. ಅಂದರೆ ಈ ಚೈಲ್ಡ್ ಲೇಬರ್ ಏನಿದೆ ಇದ್ರದ್ದು ಕಾನ್ಸಿಕ್ವೆನ್ಸ್ ಅಂತಂದರೆ ಪರಿಣಾಮ ಏನಾಗುತ್ತೆ ಅದನ್ನ ಎಲಾಬ್ರೇಟ್ ಮಾಡಿ ಹೇಳ್ತಿದೆ. ಆ ಇಶ್ಯೂ ಬಗ್ಗೆ ಎಲಾಬ್ರೇಟ್ ಮಾಡಿ ಅದ್ರದ್ದು ಪರಿಣಾಮ ಏನು, ಕಾನ್ಸಿಕ್ವೆನ್ಸ್ ಬಗ್ಗೆ ಹೇಳ್ತಿದೆ. ಅಂದರೆ ಅಲಾಂಗ್ ವಿತ್ ಮಿಸ್ಸಿಂಗ್ ದೇರ್ ಎಜುಕೇಷನ್ ದೀಸ್ ಚಿಲ್ಡ್ರನ್ ಆಲ್ಸೋ ಫೇಸ್, ಅಂದರೆ ಇದರಿಂದ ಏನೇನು ಪರಿಣಾಮ ಆಗುತ್ತೆ? ಅವ್ರ ಎಜುಕೇಷನ್ ಮಿಸ್ ಆಗುತ್ತೆ ಚೈಲ್ಡ್ ಲೇಬರಿಂದ. ನೆಕ್ಸ್ಟು ದೀಸ್ ಚಿಲ್ಡ್ರನ್ ಆಲ್ಸೋ ಫೇಸ್ ಅ ಲೈಫ್ ಥ್ರಿಟನಿಂಗ್ ಡೇಂಜರಸ್ ಬೈ ವರ್ಕಿಂಗ್ ಇನ್ ಅ ಹಜಾರ್ಡಸ್ ಕೆಮಿಕಲ್ ಫ್ಯಾಕ್ಟ್ರೀಸ್. ಅಂದರೆ ಈ ಚೈಲ್ಡ್ ಲೇಬರಿಂದ ಅವ್ರ ಎಜುಕೇಷನ್ ಮಿಸ್ ಆಗುತ್ತೆ. ನೆಕ್ಸ್ಟು ಅವರು ಹಲವಾರು ತೊಂದರೆಗಳನ್ನು ಫೇಸ್ ಮಾಡ್ತಾರೆ ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಅವ್ರ ಹೆಲ್ತಿಗೆ. ಸೊ ಈ ರೀತಿ ಏನು ಪರಿಣಾಮ ಬೀಳುತ್ತೆ ಅಂತ ಹೇಳ್ತಿದೆ ಆಪ್ಷನ್ ಎ. ನೆಕ್ಸ್ಟ್ ಯಾವ್ದು ಬರುತ್ತೆ? ಆಪ್ಷನ್ ಡಿ ಬರುತ್ತೆ. ಅಂದರೆ ಮೆನಿ ಲಾಸ್ ಹ್ಯಾವ್ ಬೀನ್ ಫ್ರೇಮ್ಡ್ ಇನ್ ಆರ್ಡರ್ ಟು ಕ್ರಬ್ ದಿಸ್ ಎವಿಲ್. ಅಂತಂದರೆ ಏನು ಚೈಲ್ಡ್ ಲೇಬರ್ ಇದೆ ಇದ್ರ ಮೇಲೆ ಮೆನಿ ಲಾಸ್ ಇದೆ, ಅಂದರೆ ಇನ್ ಆರ್ಡರ್ ಟು ಇದನ್ನ ಸ್ಟಾಪ್ ಮಾಡೋದಕ್ಕೆ ಅಂತ ಈ ಡಿ ಹೇಳ್ತಿದೆ. ನೆಕ್ಸ್ಟು ಸಿ ಬರುತ್ತೆ. ಸಿ ಏನು ಹೇಳ್ತಿದೆ? ಹೌಎವರ್ ದೇರ್ ಈಸ್ ಅ ಡೈರ್ ನೀಡ್ ಟು ರೇನ್ಫೋರ್ಸ್ ದೀಸ್ ಲಾಸ್ ಸ್ಟ್ರಿಕ್ಟ್ಲಿ ಥ್ರೂಔಟ್ ದ ಕಂಟ್ರಿ. ಅಂದರೆ ಇದನ್ನ ಕನ್ಕ್ಲೂಡ್ ಮಾಡ್ತಿದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಬಿ ಎ ಡಿ ಸಿ. ಎಲ್ಲಿದೆ ಬಿ ಎ ಡಿ ಸಿ? ಅಂದರೆ ಆಪ್ಷನ್ 1 ಇಸ್ ದ ಕರೆಕ್ಟ್. ಅರ್ಥ ಆಯ್ತಲ್ವಾ? ಫಸ್ಟ್ ಆಪ್ಷನ್ನಲ್ಲಿ ಅಂದರೆ ಬಿ ಯಾಕೆ ಯೂಸ್ ಮಾಡಿದೀವಿ? ಇಟ್ ಇಂಟ್ರಡ್ಯೂಸಸ್ ದ ಟಾಪಿಕ್ ಆಫ್ ಅ ಚೈಲ್ಡ್ ಲೇಬರ್ನ ಇಂಟ್ರಡ್ಯೂಸ್ ಮಾಡ್ತಿದೆ. ನೆಕ್ಸ್ಟ್ ಎ ಅಲ್ಲಿ ಏನು ಮಾಡ್ತಿದೆ? ಅದರಿಂದ ಏನೇನು ಪರಿಣಾಮ ಆಯಿತು, ಈ ಚೈಲ್ಡ್ ಲೇಬರ್ ಇಶ್ಯೂ ಇಂದ ಏನೇನು ಪರಿಣಾಮ ಆಯಿತು ಅಂತ ಹೇಳ್ತಿದೆ. ನೆಕ್ಸ್ಟ್ ಡಿ ಏನು ಹೇಳ್ತಿದೆ? ಅದರದ್ದು ಏನೇನು ಫೋಕಸ್ ಮಾಡ್ತಿದೆ, ಆ ಆ್ಯಕ್ಷನ್ಸ್ ಏನಾದರೂ ಪ್ರಾಬ್ಲಮ್ನ ಅಡ್ರೆಸ್ ಮಾಡ್ತಿದೆ. ನೆಕ್ಸ್ಟ್ ಸಿ ಏನು ಮಾಡ್ತಿದೆ? ಇಟ್ ಕನ್ಕ್ಲೂಡ್ ದ ಟಾಪಿಕ್ಸ್. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್. ಐಡೆಂಟಿಫೈ ದ ಟೆನ್ಸ್ ಆಫ್ ಅ ಫಾಲೋಯಿಂಗ್ ಸೆಂಟೆನ್ಸ್. ಕೊಟ್ಟಿರೋ ಸೆಂಟೆನ್ಸು ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ಕೇಳ್ತಿದ್ದಾರೆ. ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ ಪ್ಲೇಯಿಂಗ್ ಹಾಕಿ ಇನ್ ದ ಪ್ಲೇ ಗ್ರೌಂಡ್. ಸೊ ಐ ಟೋಲ್ಡ್ ಇನ್ ಅ ಪ್ರೀವಿಯಸ್ ಸ್ಲೈಡ್ ಹ್ಯಾಡ್ ಬೀನ್ ಪ್ಲಸ್ V1 ಪ್ಲಸ್ ING ಬಂದಿದೆ ಅಂತಂದರೆ, ಹ್ಯಾಡ್ ಬೀನ್ ಪ್ಲಸ್ V1 ಪ್ಲಸ್ ING ಬಂದಿದೆ ಅಂದರೆ ಇದು ಯಾವ ಟೆನ್ಸು? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅಂದರೆ ಹ್ಯಾಡ್ ಬೀನ್ ಪ್ಲಸ್ V1 ಪ್ಲಸ್ ING ಯಾವ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ ನಾವು? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಅಂದರೆ ಆಪ್ಷನ್ 4 ಅಂದರೆ ಆಪ್ಷನ್ 4 ಕೊಟ್ಟಿರೋ ಸೆಂಟೆನ್ಸು ಯಾವ ಟೆನ್ಸಲ್ಲಿ ಇದೆ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಯಾಕೆ? ದ ಆಕ್ಸಿಲರಿ ವರ್ಬ್ ಹ್ಯಾಡ್ ಬೀನ್ನ ನಾವು ಇಲ್ಲಿ ಯೂಸ್ ಮಾಡಿದ್ದೀವಿ. ಹ್ಯಾಡ್ ಬೀನ್ ಜೊತೆಗೆ
V1 plus ing ವರ್ಬ್ ಫಾರ್ಮ್ನ ಯೂಸ್ ಮಾಡ್ತೀವಿ. ವಿ ಯೂಸ್ ಹ್ಯಾಡ್ ಬೀನ್ ಪ್ಲಸ್ V1 ಪ್ಲಸ್ ing ಇನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಅರ್ಥ ಆಯ್ತಲ್ವಾ? ನಾವು ಈ ಹ್ಯಾಡ್ ಬೀನ್ ಪ್ಲಸ್ V1 ಪ್ಲಸ್ ing ನ ಯಾವ ಸ್ಟ್ರಕ್ಚರ್ ಆಫ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಕೊಟ್ಟಿರೋ ಸೆಂಟೆನ್ಸು ಯಾವ ಟೆನ್ಸ್ ಅಲ್ಲಿ ಇದೆ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ಲಿ ಇದೆ. ನೆಕ್ಸ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಇದೆ. ಪ್ರೆಸೆಂಟ್ ಪರ್ಫೆಕ್ಟು ಅಲ್ಲಿ ನಾವು ಯಾವ ಆಕ್ಸಿಲರಿ ವರ್ಬ್ನ ಯೂಸ್ ಮಾಡ್ತೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಅಂತಂದ್ರೆ ಹ್ಯಾವ್ ಅಥವಾ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ನಾವು ಹ್ಯಾವ್ ಅಥವಾ ಹ್ಯಾಸ್ ಪ್ಲಸ್ V3ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಹ್ಯಾಸ್ ಯಾವಾಗ ಯೂಸ್ ಮಾಡ್ತೀವಿ? ಈ ಶೀಟ್ ಇದ್ದಾಗ ಯೂಸ್ ಮಾಡ್ತೀವಿ. ಹ್ಯಾವ್ನ ಐ ವಿ ಯು ದೇ ಈ ಪ್ರೊನೌನ್ ಇದ್ದಾಗ ಯೂಸ್ ಮಾಡ್ತೀವಿ. ಜೊತೆಗೆ V3 ಫಾರ್ಮ್ ಆಫ್ ಅ ವರ್ಬ್. ಯಾವ ಸೆಂಟೆನ್ಸ್ ಅಲ್ಲಿ ಹ್ಯಾವ್ ಅಥವಾ ಹ್ಯಾಸ್ ಜೊತೆಗೆ V3 ಫಾರ್ಮ್ ಆಫ್ ಅ ವರ್ಬ್ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ಅ ವರ್ಬ್ ಇರುತ್ತೆ, ಆ ಸೆಂಟೆನ್ಸ್ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಈ ಸೆಂಟೆನ್ಸ್ನ ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂತಂದ್ರೆ ಅರ್ಥದಲ್ಲ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ಏನು ಯೂಸ್ ಮಾಡ್ತೀವಿ? ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಜೊತೆಗೆ V1 ಪ್ಲಸ್ ing ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಯಾವ ರೀತಿ ಐಡೆಂಟಿಫೈ ಮಾಡೋದು? ಅದು ಸೆಂಟೆನ್ಸು ಕೊಟ್ಟಿರೋ ಸೆಂಟೆನ್ಸು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಹೌದಾ ಅಲ್ಲ ಅಂತಂದರೆ ಹ್ಯಾಸ್ ಬೀನ್ ಇರುತ್ತೆ ಪ್ಲಸ್ V1 ಪ್ಲಸ್ ing ಇರುತ್ತೆ, ಅಥವಾ ಹ್ಯಾವ್ ಬೀನ್ ಇರುತ್ತೆ V1 ಪ್ಲಸ್ ing ಇರುತ್ತೆ. ಅರ್ಥ ಆಯ್ತಲ್ವಾ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂತಂದರೆ ಹ್ಯಾಸ್ ಬೀನ್ ಪ್ಲಸ್ V1 ಪ್ಲಸ್ ing ಅಥವಾ ಹ್ಯಾವ್ ಬೀನ್ ಪ್ಲಸ್ V1 ಪ್ಲಸ್ ing. ಆ ಥರ ಇದ್ರೆ ಅದನ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಅಂತ ಇದೆ. ಸೊ ಪಾಸ್ಟ್ ಪರ್ಫೆಕ್ಟ್ ಸೆಂಟೆನ್ಸ್ನ ನಾವು ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂತಂದರೆ ಪಾಸ್ಟ್ ಪರ್ಫೆಕ್ಟ್ ಅಂದರೆ ಹ್ಯಾಡ್ ಪ್ಲಸ್ V3. ಅಂದರೆ ಯಾವ ಸೆಂಟೆನ್ಸಲ್ಲಿ ಹ್ಯಾಡ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಹ್ಯಾಡ್ ಜೊತೆಗೆ V3 ಫಾರ್ಮ್ ಆಫ್ ವರ್ಬ್ ಇರುತ್ತೆ, ಆ ಸೆಂಟೆನ್ಸ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತಂದರೆ ಕೊಟ್ಟಿರೋ ಸೆಂಟೆನ್ಸೇ ಇದೆ. ಅಂದರೆ ಹ್ಯಾಡ್ ಬೀನ್ ಪ್ಲಸ್ V1 ಪ್ಲಸ್ ing ಇದ್ದಾಗ ಪ್ಲಸ್ V1 ಪ್ಲಸ್ ing ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಕರಿತೀವಿ. ಸೊ ಕೊಟ್ಟಿರೋ ಸೆಂಟೆನ್ಸು ಯಾವ ಟೆನ್ಸಲ್ಲಿ ಇದೆ ಅಂತಂದರೆ ಇಟ್ ಈಸ್ ಆಪ್ಷನ್ 4 ಅಂದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. Complete the following sentence by using a correct tense form. Rita dashed the Taj Mahal last year. Have visited, had visited, has visited, had been visited ಅಂತ ಇದೆ. ಸೊ ಯಾವ್ದು ಕರೆಕ್ಟ್ ಆಗುತ್ತೆ? ಹ್ಯಾವ್ ವಿಸಿಟೆಡ್ ಯಾವಾಗ ಯೂಸ್ ಮಾಡ್ತೀವಿ? ದಿಸ್ ಈಸ್ ಅ ಪ್ರೆಸೆಂಟ್ ಪರ್ಫೆಕ್ಟ್. ಇವಾಗ ತಾನೇ ನಾವು ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದೆ ಹ್ಯಾವ್ ಪ್ಲಸ್ V3 ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನಾವು ಹ್ಯಾಸ್ ಅಥವಾ ಹ್ಯಾವ್ ಪ್ಲಸ್ V3ನ ಯೂಸ್ ಮಾಡ್ತೀವಿ. V3 ಅನ್ನೋದು ವಿಸಿಟೆಡ್ ಆಗಿದೆ, ಹ್ಯಾವ್ನ ಯೂಸ್ ಮಾಡಿದ್ದೀವಿ. ಅಂದರೆ ರೀತಾ ಅನ್ನೋದು ಈ ಶಿ ಇಟ್ ಆಗಿದೆ, ಈ ಶೀಟ್ ಜೊತೆಗೆ ನಾವು ಹ್ಯಾಸ್ನ ಯೂಸ್ ಮಾಡ್ತೀವಿ, ಐ ವಿ ಯು ದೇ ಜೊತೆಗೆ ಹ್ಯಾವ್ನ ಯೂಸ್ ಮಾಡ್ತೀವಿ. ಇಲ್ಲಿ ರೀಟಾ ಅನ್ನೋದೇನಾಗಿದೆ? ಶಿ ಆಗಿದೆ. ಸೊ ಹ್ಯಾಸ್ ಆಗಬೇಕಿತ್ತು, ಇದು ಕೂಡ ತಪ್ಪಾಗಿದೆ. ನೆಕ್ಸ್ಟ್ ಆಪ್ಷನ್ ಏನು? ಹ್ಯಾಡ್ ವಿಸಿಟೆಡ್ ಅಂದರೆ ಹ್ಯಾಡ್ ವಿಸಿಟೆಡ್ ಯಾವ ಟೆನ್ಸ್ ಆಗುತ್ತೆ? ಅದು ಹ್ಯಾಸ್ ವಿಸಿಟೆಡ್ ಪಾಸ್ಟ್ ಟೆನ್ಸ್ ಆಗುತ್ತೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಅಂದರೆ ಹ್ಯಾಡ್ ಪ್ಲಸ್ V3. ದಿಸ್ ಈಸ್ ಯೂಸ್ಡ್ ಫಾರ್ ಆಕ್ಷನ್ ಕಂಪ್ಲೀಟೆಡ್ ಬಿಫೋರ್ ಅನದರ್
ಪಾಯಿಂಟ್ ಇನ್ ಪಾಸ್ಟ್ ಅಂದರೆ ಆಲ್ರೆಡಿ ಪಾಸ್ಟಲ್ಲಿ ಕಂಪ್ಲೀಟ್ ಆಗಿದೆ ಅಂತ ಇದು ಹೇಳ್ತಿದೆ. ಸೊ ನೆಕ್ಸ್ಟ್ ಹ್ಯಾಸ್ ವಿಸಿಟೆಡ್ ಅಂತ ಇದೆ. ಸೊ ಹ್ಯಾಸ್ ವಿಸಿಟೆಡ್ ಕರೆಕ್ಟ್ ಇದೆನಾ? ನೋ, ನಾನು ಏನು ಹೇಳಿದೆ, ಹ್ಯಾಸ್ ವಿಸಿಟೆಡ್ ದಿಸ್ ಈಸ್ ಆಲ್ಸೋ ಪ್ರೆಸೆಂಟ್ ಪರ್ಫೆಕ್ಟ್, ಅಂದರೆ ಇಲ್ಲಿ ಶಿ ಇದೆ. ಸೊ ಹ್ಯಾಸ್ ಕರೆಕ್ಟ್ ಇದೆ, ಬಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗಿದೆ. ಇಟ್ ಈಸ್ ಅ ಇನ್ಕರೆಕ್ಟ್ ಬಿಕಾಸ್ ದ ಸ್ಪೆಸಿಫಿಕ್ ಪಾಸ್ಟ್ ಟೈಮ್ ರೆಫರೆನ್ಸ್ ಲಾಸ್ಟ್ ಇಯರ್ ಅಂತ ಇದೆ, ಇಲ್ಲಿ ಪ್ರೆಸೆಂಟ್ ಬರೋದಿಲ್ಲ, ಇದು ಕೂಡ ರಾಂಗ್. ನೆಕ್ಸ್ಟ್ ಹ್ಯಾಡ್ ಬೀನ್ ವಿಸಿಟೆಡ್, ಇಟ್ ಈಸ್ ಅ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಅಂದರೆ ಹ್ಯಾಡ್ ಬೀನ್ ಪ್ಲಸ್ ವಿಸಿಟೆಡ್ ಅಂತ ಇದೆ. ಸೊ ಇದು ಕೂಡ ಬರೋದಿಲ್ಲ. ಸೊ ಇಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ಅಂದರೆ ಆಪ್ಷನ್ 2. ಯಾಕೆ? ಬಿಕಾಸ್ ರೀಟಾ ಅನ್ನೋದು ಏನಾಗಿದೆ, ಬಿಕಾಸ್ ಹ್ಯಾಡ್ ವಿಸಿಟೆಡ್ ಅಂತಂದರೆ ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿದೆ. ಇಟ್ ಈಸ್ ಯೂಸ್ಡ್ ಆ್ಯಕ್ಷನ್ ಕಂಪ್ಲೀಟೆಡ್ ಬಿಫೋರ್ ಎನದರ್ ಆ್ಯಕ್ಷನ್. ಸೊ ಏನಾಗುತ್ತೆ, ರೀಟಾ ಹ್ಯಾಡ್ ವಿಸಿಟೆಡ್ ದ ತಾಜ್ ಮಹಲ್ ಲಾಸ್ಟ್ ಇಯರ್. ಅರ್ಥ ಆಯ್ತಲ್ವಾ? ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2 ಇಸ್ ದ ಕರೆಕ್ಟ್. ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಫಾರ್ ದ ಸೆಂಟೆನ್ಸ್. He never turns up for the meetings. So you must know the rules. The rules for a question tag. Question tag ಗೆ ರೂಲ್ಸ್ ಏನಿದೆ? The rules for a question tag state that positive statement requires a negative question tag. Negative statement requires a positive question tag. ಅರ್ಥ ಆಯ್ತಲ್ವಾ? ಕೊಟ್ಟಿರೋ ಸ್ಟೇಟ್ಮೆಂಟು ಪಾಸಿಟಿವ್ ಅಲ್ಲಿದ್ದರೆ ನಾವು ಕ್ವಶನ್ ಟ್ಯಾಗ್ನ ನೆಗೆಟಿವ್ ಮಾಡಬೇಕು. ಕೊಟ್ಟಿರೋ ಸೆಂಟೆನ್ಸು ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿದ್ರೆ ಕ್ವಶನ್ ಟ್ಯಾಗು ಪಾಸಿಟಿವ್ ಮಾಡಬೇಕು. ದ ವರ್ಡ್ ಇಲ್ಲಿ ನೋಡೋಕೆ ಏನಿದೆ, ಸೆಂಟೆನ್ಸು ಪಾಸಿಟಿವ್ ಅನಿಸುತ್ತೆ. ಇಲ್ಲಿ ಯಾವುದೇ ತರಹದ ನಾಟ್ ಅನ್ನೋ ವರ್ಡ್ನ ಯೂಸ್ ಮಾಡಿಲ್ಲ. ಸೊ ನಾವೇನು ಮಾಡ್ತೀವಿ, ಸೊ ಇದು ಪಾಸಿಟಿವ್ ಸೆಂಟೆನ್ಸ್ ಅಂತ ಅನ್ಕೋತೀವಿ. ಇಟ್ ಈಸ್ ಅ ರಾಂಗ್. ವೈ? ಬಿಕಾಸ್ ಇಲ್ಲಿ ನೋಡಬೇಕು ಯಾವುದಾದ್ರೂ ನೆಗೆಟಿವ್ ವರ್ಡ್ ಇದೆನಾ. ಎಸ್, ನೆವರ್ ಅನ್ನೋದೇನಾಗಿದೆ, ನೆಗೆಟಿವ್ ವರ್ಡ್ ಆಗಿದೆ. ನೆವರ್ ಆಗ್ಬೋದು, ಸೆಲ್ಡಮ್, ಈ ಕೆಲವು ನೆಗೆಟಿವ್ ವರ್ಡ್ಸ್ ಬರುತ್ತೆ. ಈ ವರ್ಡ್ಸ್ ಇದ್ದಾಗೂ ಅದನ್ನ ನಾವು ನೆಗೆಟಿವ್ ಸೆಂಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಏನಿದೆ, ಹಿ ನೆವರ್ ಟರ್ನ್ಸ್ ಅಪ್ ಫಾರ್ ದ ಮೀಟಿಂಗ್. ನೆವರ್ ಅನ್ನೋದು ಏನಾಗಿದೆ, ಇಟ್ ಈಸ್ ಅ ನೆಗೆಟಿವ್ ವರ್ಡ್ ಆಗಿದೆ ಅದು. ಸೊ ನೆಗೆಟಿವ್ ವರ್ಡ್ ಅಂತಂದರೆ ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಆಯಿತು. ಸೊ ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ದಾಗ ನಾವು ಕ್ವಶನ್ ಟ್ಯಾಗ್ನ ಪಾಸಿಟಿವ್ ಮಾಡಬೇಕು. ಅಂದರೆ ಹಿ ಟರ್ನ್ಸ್ ಅಪ್ ಫಾರ್ ದ ಮೀಟಿಂಗ್. ಸೊ ಟರ್ನ್ಸ್ ಅಪ್ ವರ್ಬ್ ಏನಾಗಿದೆ, ಟರ್ನ್ಸ್ ಅಪ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ. ಸೊ ಯಾವ ಆಕ್ಸಿಲರಿನ ಯೂಸ್ ಮಾಡಬೇಕು ನಾವು, ಡಸ್ನ ಯೂಸ್ ಮಾಡಬೇಕು. ಅಂದರೆ V1 ಪ್ಲಸ್ ಎಸ್ ಇದೆ. V1 ಪ್ಲಸ್ ಎಸ್ ಇದ್ದಾಗ ನಾವು ಡಸ್ನ ಯೂಸ್ ಮಾಡ್ತೀವಿ. ಡೂ ಯಾವಾಗ ಯೂಸ್ ಮಾಡ್ತೀವಿ, ಓನ್ಲಿ V1. ಅಂದರೆ ಟರ್ನ್ ಅಂತ ಇದ್ದಾಗ ಡೂನ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ V1 ಪ್ಲಸ್ ಎಸ್ ಇದೆ, ಜೊತೆಗೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ, ಹೀ ಇದೆ. ಸೊ ಇವಿದ್ದಾಗ ನಾವು ಡಸ್ನ ಯೂಸ್ ಮಾಡ್ತೀವಿ. ಡಸಂಟ್ ಹೀ ಬರುತ್ತಾ? ನೋ, ಇದು ನೆಗೆಟಿವ್ ಸ್ಟೇಟ್ಮೆಂಟು. ನಾವು ಪಾಸಿಟಿವ್ ಕ್ವಶನ್ ಟ್ಯಾಗ್ನ ಫೇಮ್ ಮಾಡಬೇಕು. ಡಿಡ್ ಪಾಸ್ಟ್ ಬರುತ್ತೆ, ಡಿಡೆಂಟ್ ಈ ಅದು ಕೂಡ ಬರೋದಿಲ್ಲ. ಡಸ್ ಹೀ ಬರುತ್ತಾ? ಎಸ್. ಅರ್ಥ ಆಯ್ತಲ್ವಾ? ಯಾಕೆ ಡಸ್ ಯೂಸ್ ಮಾಡಿದ್ದೀವಿ? ಬಿಕಾಸ್ ಟರ್ನ್ಸ್ ಅಪ್ ಈಸ್ ಅ ಪಾಸಿಟಿವ್ ಸೆಂಟೆನ್ಸ್. ಸೊ ದ ಆಕ್ಸಿಲರಿ ವರ್ಬ್ ಡಸ್ ಈಸ್ ಯೂಸ್ ಫಾರ್ ಅ ಥರ್ಡ್ ಪರ್ಸನ್ ಸಬ್ಜೆಕ್ಟ್ ಈ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಇದೆ ಹಿ, ಜೊತೆಗೆ ಆಕ್ಸಿಲರಿ ವರ್ಬು ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ ಟರ್ನ್ಸ್ ಅನ್ನೋದು. ಸೊ ಫಾರ್ ದ್ಯಾಟ್ ರೀಸನ್ ವಿ ಯೂಸ್ ಅ ಡಸ್ ಹಿ. ಇದು ನೆಗೆಟಿವ್ ಸೆಂಟೆನ್ಸ್. ಯಾಕೆ, ನೆವರ್ ಅನ್ನೋದು ನೆಗೆಟಿವ್ ವರ್ಡ್ ಆಗಿದೆ. ಸೊ ಫಾರ್ ದ್ಯಾಟ್ ರೀಸನ್ ನೆಗೆಟಿವ್ ಸೆಂಟೆನ್ಸ್ ರಿಕ್ವೈರ್ಸ್ ಅ ಪಾಸಿಟಿವ್ ಕ್ವಶನ್ ಟ್ಯಾಗ್. ಹಿ ನೆವರ್ ಟರ್ನ್ಸ್ ಅಪ್ ಫಾರ್ ದ ಮೀಟಿಂಗ್, ಡಸ್ ಹಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 4. Choose the appropriate synonym of an underlined word in a given sentence. India has abolished tangible punishment. ಅಂದರೆ ಕೊಟ್ಟಿರೋ ಸೆಂಟೆನ್ಸಲ್ಲಿ ಅಂಡರ್ಲೈನ್ ಮಾಡಿರೋ ವರ್ಡ್ದು ಸಿನೋನಿಮ್ ಅಂದರೆ ಸಮಾನಾರ್ಥಕ ಪದ ಕೇಳಿದ್ದಾರೆ. ಸೊ ಟ್ಯಾಂಜಬಲ್ ಮೀನ್ಸ್ ಸಮಥಿಂಗ್ ದಟ್ ವಿ ಟಚ್ ಅಥವಾ ರಿಯಲ್, ಅದು ನಿಜ ಅಥವಾ ನಾವು ಅದನ್ನು ಮುಟ್ಬೋದು, ಅದನ್ನು ನಾವೇನಂತ ಕರಿತೀವಿ, ಟ್ಯಾಂಜಬಲ್ ಅಂತ ಕರಿತೀವಿ. ಇದಕ್ಕೆ ಸಿನೋನಿಮ್. ಫ್ರೈಸ್ ಮೀನ್ಸ್ ವಾಟ್? ಅಗ್ರೆಸಿವ್, ಇಂಟೆನ್ಸಿಟಿ ಅಂತ ಬರುತ್ತೆ. ಸ್ಟ್ರಾಂಗ್ ಅಂತ ಅಂದರೆ ಹ್ಯಾವಿಂಗ್ ಅ ಪವರ್ ಟು ಮೂವ್ ಹೆವಿ ವೇಟ್ಸ್. ನಾವು ಸ್ಟ್ರಾಂಗ್ ಅಂತಂದರೆ ಯಾವುದಾದ್ರೂ ಒಜ್ಜಿ ಇರೋದನ್ನ ನಾವು ಎತ್ತಬೋದು, ಅಷ್ಟು ಸ್ಟ್ರಾಂಗು. ನೆಕ್ಸ್ಟು ಕಾರ್ಪೋರಲ್, ಇಟ್ ಮೀನ್ಸ್ ರಿಲೇಟಿಂಗ್ ಟು ಅ ಪರ್ಸನ್ಸ್ ಬಾಡಿ.
ದಿಸ್ ಈಸ್ ಅ ಕ್ಲೋಸೆಸ್ಟ್ ಸಿನೋನಿಮ್ ಆಫ್ ಅ ಟ್ಯಾಂಜಬಲ್. ಅಂದರೆ ಇದೇನು ಮಾಡ್ತಿದೆ, ಕಾರ್ಪೊರಲ್ ಮೀನ್ಸ್ ಪರ್ಸನ್ಸ್ ಬಾಡಿಗೆ ಇದು ರಿಲೇಟೆಡ್ ಆಗಿದೆ. ನೆಕ್ಸ್ಟ್ ರಿಸೆಂಟ್ ಮೀನ್ಸ್ ವಾಟ್, ಕ್ಯಾನ್ಸಲ್ ಅಥವಾ ರಿಪೆಲ್ ಅಂತ ಬರುತ್ತೆ. ಸೊ ಟ್ಯಾಂಜಬಲ್ ಅಂತ ಅಂದರೆ ನಾವು ಅದನ್ನು ಮುಟ್ಟಬಹುದು. ಅಂದರೆ ಇಲ್ಲಿ ಏನು ಹೇಳ್ತಿದೆ, ಇನ್ ದ ಕಾಂಟೆಕ್ಸ್ಟ್ ಟ್ಯಾಂಜಬಲ್ ಪನಿಷ್ಮೆಂಟ್ ಮೀನ್ಸ್ ಫಿಸಿಕಲ್ ಪನಿಷ್ಮೆಂಟ್. ಅಂದರೆ ಕಾರ್ಪೊರಲ್ ಅಂತ ಅಂದರೆ ಏನು, ಪರ್ಸನ್ ಬಾಡಿಗೆ ಅದು ರಿಲೇಟೆಡ್ ಆಗಿದೆ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಮ್ಯಾಚ್ ದ ಫಾಲೋಯಿಂಗ್ idioms with the phrases. Above board, by fits and starts, ek out, fly in the face of ಅಂತ ಇದೆ. ಸೊ ಇದ್ರದ್ದು ಮೀನಿಂಗ್ ಕೊಟ್ಟಿದ್ದಾರೆ. ಸಬ್ಲಿಮೆಂಟ್ ಇನ್ಕಮ್, ಫೇರ್ ಆ್ಯಂಡ್ ಹಾನೆಸ್ಟ್, ಇರ್ರೆಗ್ಯುಲರ್ಲಿ, ಟು ಡೆಫ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆಗಿರೋ ಇಡಿಯಮ್ ಮೀನಿಂಗ್ನ ನಾವು ಮ್ಯಾಚ್ ಮಾಡಬೇಕು. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಇಡಿಯಮ್ ಅಬೋವ್ ಬೋರ್ಡ್ ಅಂತ ಇದೆ. ಸೊ ದ ಇಡಿಯಮ್ ಮೀನಿಂಗ್ ಅಬೋವ್ ಬೋರ್ಡ್ ಮೀನ್ಸ್ ಫೇರ್ ಆ್ಯಂಡ್ ಹಾನೆಸ್ಟ್, ಅಂದರೆ ಆನೆಸ್ಟ್ ಆಗಿರುವುದು, ನಿಯತ್ತಾಗಿರೋದು ಅಂತ ಬರುತ್ತೆ. ಬೈ ಫಿಟ್ಸ್ ಅಂಡ್ ಸ್ಟಾರ್ಟ್ ಮೀನ್ಸ್ ಇರ್ರೆಗ್ಯುಲರ್ಲಿ, ಅಂದರೆ ಅಪರೂಪಕ್ಕೆ ಅಂತೀವಲ್ಲ, ಇಟ್ ಈಸ್ ದ ಮೀನಿಂಗ್ ಆಫ್ ಅ ಇಡಿಯಮ್ ಫಿಟ್ಸ್ ಅಂಡ್ ಸ್ಟಾರ್ಟ್ಸ್. ಎಕ್ ಔಟ್ ಮೀನ್ಸ್ ಸಬ್ಲಿಮೆಂಟ್ ಇನ್ಕಮ್. ನೆಕ್ಸ್ಟ್ ಫ್ಲೈ ಇನ್ ದ ಫೇಸ್ ಆಫ್ ಮೀನ್ಸ್ ಡಿಫೆ ಅಂತ ಬರುತ್ತೆ, ಅಂದರೆ ಡೈರೆಕ್ಟಾಗೆ ಕೊಟ್ಟಿದ್ದಾರೆ. ನಾನು ಏನು ಹೇಳಿದೆ, ಅಬೋವ್ ಬೋರ್ಡ್, ಅಬೋವ್ ಅಂತಂದ್ರೇನು ಮೇಲೆ, ಅಂದರೆ ಫೇರ್ ಆ್ಯಂಡ್ ಹಾನೆಸ್ಟ್, ಅಂದರೆ ಎಗೆ 2. ಬೈ ಫಿಟ್ಸ್ ಆ್ಯಂಡ್ ಸ್ಟಾರ್ಟ್ಸ್ ಅಂತ ಅಂದರೆ ಇರ್ರೆಗ್ಯುಲರ್ಲಿ, ಅಪರೂಪವಾಗಿ, ಬಿಗೆ 3. ಎಕ್ ಔಟ್ ಮೀನ್ಸ್ ಸಬ್ಲಿಮೆಂಟ್ ಇನ್ಕಮ್. ನೆಕ್ಸ್ಟ್ ಫ್ಲೈ ಇನ್ ದ ಫೇಸ್ ಆಫ್ ಮೀನ್ಸ್ ಟು ಡೆಫ್, ಅಂದರೆ ಎಗೆ 2. ಎಗೆ 2 ಇರೋ ಆಪ್ಷನ್ ಯಾವುದು, ಆಪ್ಷನ್ 1 ಇದೆ. ಬಿಗೆ 3, ಸಿಗೆ 1, ಡಿಗೆ 4. ಅರ್ಥ ಆಯ್ತಲ್ಲ. ಸೊ ಕರೆಕ್ಟ್ ಆಪ್ಷನ್ 1. ನೀವು ಇಡಿಯಮ್ ಮೀನಿಂಗ್ ಎಲ್ಲ ಗೊತ್ತಿರಬೇಕು, ಯಾಕಂದರೆ ನೆಕ್ಸ್ಟ್ ಎಕ್ಸಾಮಲ್ಲಿ ಕೂಡ ರಿಪೀಟ್ ಆಗ್ಬೋದು. ಅಬೋ ಬೋರ್ಡ್ ಅಂತಂದರೆ ಫೇರ್ ಆ್ಯಂಡ್ ಹಾನೆಸ್ಟ್ ಅಂತ. ಬೈ ಫಿಟ್ಸ್ ಆ್ಯಂಡ್ ಸ್ಟಾರ್ಟ್ಸ್ ಮೀನ್ಸ್ ಇರ್ರೆಗ್ಯುಲರ್ಲಿ. ಎಕ್ ಔಟ್ ಮೀನ್ಸ್ ಸಬ್ಲಿಮೆಂಟ್ ಇನ್ಕಮ್. ಫ್ಲೈ ಇನ್ ದ ಫೇಸ್ ಆಫ್ ಮೀನ್ಸ್ ಟು ಡೆಫ್. ರಿಯರೆಂಜ್ ದ ಫಾಲೋಯಿಂಗ್ ವರ್ಡ್ಸ್ ಅಂಡ್ ಫ್ರೇಸಸ್ ಟು ಫಾರ್ಮ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಅಂದರೆ ಪ್ಯಾರಾಜಂಬಲ್ಡ್ ಆಗಿದ್ದಾವೆ, ನಾವು ಇದನ್ನು ಕರೆಕ್ಟಾಗಿ ಅರೇಂಜ್ ಮಾಡಬೇಕು. ಆನ್ ದ ಅರ್ತ್ ಅಬೌಟ್ 20 million centuries ago, scientists think that life began. ಸೊ ಯಾವುದು ಫಸ್ಟ್ ಬರುತ್ತೆ, ಫಸ್ಟ್ ನಾವು ನೌನ್ ಅಥವಾ ಪ್ರೊನೌನ್. ಇಲ್ಲಿ ಯಾವುದಿದೆ, ನೌನ್ ಅಥವಾ ಪ್ರೊನೌನ್, ಸೈಂಟಿಸ್ಟ್ ಅಂದರೆ ಫಸ್ಟು ಆರ್ ಬರುತ್ತೆ. ಅಂದರೆ ಸೈಂಟಿಸ್ಟ್ ಥಿಂಕ್ ಮಾಡ್ತಾರೆ, ಏನು, ಸೈಂಟಿಸ್ಟ್ ಥಿಂಕ್ ಮಿಲಿಯನ್ ಸೆಂಚುರೀಸ್ ಆಗೋ. ಸೈಂಟಿಸ್ಟ್ ಏನು ಥಿಂಕ್ ಮಾಡ್ತಾನೆ, ಆನ್ ದ ಅರ್ತ್ ಅಬೌಟ್ 20 ಅಲ್ಲ, ದಟ್ ಲೈಫ್ ಬಿಗಿನ್ ಅಲ್ಲ, ಸೈಂಟಿಸ್ಟ್ ಥಿಂಕ್ ಮಿಲಿಯನ್ ಸೆಂಚುರಿ ಅಗೋ ಅಂದರೆ ಆಮೇಲೆ ಕ್ಯೂ ಬರುತ್ತೆ. ಮಿಲಿಯನ್ ಸೆಂಚುರಿ ಅಗೋ ಆನ್ ದ ಅರ್ತ್ ಅಬೌಟ್ 20 ಅಂದರೆ ಕ್ಯೂ ಫಾಲೋಸ್ ಅ ಪಿ, ದಟ್ ಲೈಫ್ ಬಿಗಿನ್. ಎಸ್, ಅಂದರೆ ಏನಾಗುತ್ತೆ ಕರೆಕ್ಟು, ಸೈಂಟಿಸ್ಟ್ ಥಿಂಕ್ ಮಿಲಿಯನ್ ಸೆಂಚುರಿ ಅಗೋ ಆನ್ ದ ಅರ್ತ್ ಅಬೌಟ್ 20 ದಟ್ ಲೈಫ್ ಬಿಗಿನ್ಸ್. ಅಂದರೆ RQPS. ಎಲ್ಲಿದೆ RQPS, ಆಪ್ಷನ್ 4 ಇಸ್ ದ ಕರೆಕ್ಟ್. Choose the correct adjective to fill in the blank. The dash conduct of a ministry helped in the de-escalation of a very tense situation at the border. Abrasive, belligerent, tactless, diplomatic ಅಂತ ಇದೆ. ಸೊ ಇಲ್ಲಿ ನಾವು the sentence describe the situation where the minister conduct helped in the de-escalation of a very tense situation. So here ಫಸ್ಟ್ ಆಪ್ಷನ್ ಅಂದರೆ ಅಬ್ರೆಸಿವ್ ಮತ್ತು ಬೆಲಿಗ್ರೆಂಟ್ ಮತ್ತು ಟ್ಯಾಕ್ಟ್ಲೆಸ್ ಇದೇನಾಗಿದೆ, ಡಿಸ್ಕ್ರೈಬ್ಸ್ ಅ ನೆಗೆಟಿವ್ ವರ್ಡ್ ಆಗಿದೆ. ಅಂದರೆ ಆಪ್ಷನ್ ಎ ಮತ್ತು ಬಿ. ಇಟ್ ಡಿಸ್ಕ್ರೈಬ್ಸ್ ಅ ನೆಗೆಟಿವ್ ಅಥವಾ ಅಗ್ರೆಸಿವ್ ಬಿಹೇವಿಯರ್ ಆಗಿದೆ. ದಟ್ ವುಡ್ ಲೈಕ್ಲಿ ವರ್ಸ್, ಅಂದರೆ ಇಲ್ಲಿ ಅದು ಸೂಟ್ ಆಗೋಲ್ಲ. ಆಪ್ಷನ್ 3 ಕೂಡ ಬರೋಲ್ಲ. ಅಂದರೆ ಆಪ್ಷನ್ 1, 2, 3 ಏನಾಗಿದೆ, ಇಟ್ ಡಿಸ್ಕ್ರೈಬ್ಸ್ ಅ ಅಗ್ರೆಸಿವ್ ಅಥವಾ ನೆಗೆಟಿವ್ನ ಅದು ಶೋ ಮಾಡ್ತಿದೆ. ಬಟ್ ಆಪ್ಷನ್ 4 ಅಂದರೆ ಡಿಪ್ಲೊಮೆಟಿಕ್ ಇದೆ ಅಲ್ವಾ, ಇಟ್ ಡಿಸ್ಕ್ರೈಬ್ಸ್ ಅ ಕಂಡಕ್ಟ್ ದಟ್ ಈಸ್ ಟ್ಯಾಕ್ಟ್ಫುಲ್ ಅಂಡ್ ಸೆನ್ಸಿಟಿವ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ 4 ಇಸ್ ದ ಕರೆಕ್ಟ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಕರೆಕ್ಟ್ ಇಡಿಯಮ್ ಅಂಡ್ ಪ್ರೊವರ್ಬ್. ಐ ನೋ ಐ ಕ್ಯಾನ್ ಡೂ a better job if only my tools are better.
ದಿಸ್ ಈಸ್ ಅ ಕೇಸ್ ಆಫ್ ಅಂದರೆ ಇಡಿಯಮ್ ಮೀನಿಂಗ್ ಕೇಳಿದ್ದಾರೆ. ಯಾವುದು? ಐ ಕ್ಯಾನ್ ಡೂ ಬೆಟರ್ ಜಾಬ್ ಇಫ್ ಓನ್ಲಿ ಮೈ ಟೂಲ್ಸ್ ಆರ್ ಬೆಟರ್. ಆರ್ ಡ್ರಾಯಿಂಗ್ ಮ್ಯಾನ್ ವಿಲ್ ಕ್ಲಚ್ ಅಟ್ ಸ್ಟೇರ್ಸ್. ಅ ಫ್ರೆಂಡ್ ಇನ್ ಡೀಡ್ ಈಸ್ ಅ ಫ್ರೆಂಡ್ ಇನ್ ಡೀಡ್. ಅ ಬ್ಯಾಡ್ ವರ್ಕ್ಮ್ಯಾನ್ ಬ್ಲೇಮ್ಸ್ ಹೀಸ್ ಟೂಲ್ಸ್. ಅ ಬರ್ಡ್ ಇನ್ ದ ಹ್ಯಾಂಡ್ ಈಸ್ ಅ ವರ್ತ್ ಟೂ ಇನ್ ದ ಬುಷಸ್ ಅಂತ ಇದೆ. ಸೊ ದಿಸ್ ಪ್ರೊವರ್ಬ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಅ ಸಿಚುವೇಶನ್ ವೇರ್ ಸಮ್ಒನ್ ಬ್ಲೇಮ್ಸ್ ದೇರ್ ಇಕ್ವಿಪ್ಮೆಂಟ್. ಅಂದರೆ ಈ ಇಡಿಯಮ್ಮು ಏನು ಬ್ಲೇಮ್ ಮಾಡ್ತಿದೆ ಅಂದರೆ ಏನು ಡಿಸ್ಕ್ರೈಬ್ ಮಾಡ್ತಿದೆ ಅಂತಂದರೆ ಅ ಸಿಚುವೇಶನ್ ವೇರ್ ಸಮ್ಒನ್ ಬ್ಲೇಮ್ಸ್ ದೇರ್ ಇಕ್ವಿಪ್ಮೆಂಟ್ ಆರ್ ಅದರ್ ಫಾರ್ ದೇರ್ ಪೂರ್ ಪರ್ಫಾರ್ಮೆನ್ಸ್. ಅಂದರೆ ಯಾರಾದರೂ ಒಬ್ಬರು ತಮ್ಮ ಪೂರ್ ಪರ್ಫಾರ್ಮೆನ್ಸಿಗೆ ತಮ್ಮಲ್ಲಿರುವ ಇಕ್ವಿಪ್ಮೆಂಟು, ಟೂಲ್ಸು, ವಸ್ತುಗಳಿಗೆ ಬ್ಲೇಮ್ ಮಾಡೋದು, ಇದರಿಂದನೇ ನಾನು ಸೋತೆ. ಸೊ ಈ ರೀತಿ ತಮ್ಮ ವೀಕ್ನೆಸ್ ಇದ್ರೂ ಕೂಡ ಅವು ಯೂಸ್ ಮಾಡಿರೋ ಟೂಲ್ಸಿಗೆ ಬ್ಲೇಮ್ ಮಾಡಿದ್ರು, ಇದರಿಂದನೇ ನಾನು ಸೋತೆ, ಇದರಿಂದನೇ ಈ ರೀತಿ ಆಯಿತು ಅಂತ ಬ್ಲೇಮ್ ಮಾಡ್ತೀವಲ್ಲ, ಇಟ್ ಈಸ್ ದ ಮೀನಿಂಗ್. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ 3 ಅಂತಂದರೆ ಅ ಬ್ಯಾಡ್ ವರ್ಕ್ ಮ್ಯಾನ್ ಬ್ಲೇಮ್ಸ್ ಈಸ್ ಟೂತ್. ಅವ್ನು ಸರಿಯಾಗಿ ವರ್ಕ್ ಮಾಡಲಿಲ್ಲ ಅಂತಂದರೆ ಆ ಟೂಲ್ಸ್ ಮೇಲೆ ಅವನು ಹಾಕ್ತಾನೆ, ಇದರಿಂದನೇ ಹಿಂಗಾಯ್ತು ಅಂತ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 3 ಇಸ್ ದ ಕರೆಕ್ಟ್. ಮ್ಯಾಚ್ ದ ಎಕ್ಸ್ಪ್ರೆಷನ್ ಅಂಡರ್ ಅ ಲೀಸ್ಟ್. ಹೌ ಡು ಯು ಡೂ? ಕುಡ್ ಯು ಪ್ಲೀಸ್ ಪಾಸ್ ಮೀ ದ ಬುಕ್? ಯು ಲುಕ್ ಬ್ಯೂಟಿಫುಲ್ ಇನ್ ದಿಸ್ ನ್ಯೂ ಕ್ಲಾತ್ಸ್. ಮೀಟ್ ಮೈ ಫ್ರೆಂಡ್ ರತ್ನ. ಕಾಂಪ್ಲಿಮೆಂಟಿಂಗ್, ಗ್ರೀಟಿಂಗ್, ಇಂಟ್ರೊಡ್ಯೂಸಿಂಗ್ ಅಂಡ್ ರಿಕ್ವೆಸ್ಟಿಂಗ್. ನಿಮಗೆ ಒಂದಂತೂ ಗೊತ್ತಿರುತ್ತೆ, ರಿಕ್ವೆಸ್ಟ್ ಯಾವ ರೀತಿ ಮಾಡ್ತೀವಿ ನಾವು? ಕ್ಯಾನ್ ಯು ಪ್ಲೀಸ್ ಪಾಸ್ ಮೀ ದ ಬುಕ್, ಇದೇನಾಗುತ್ತೆ? ರಿಕ್ವೆಸ್ಟ್ ಆಗುತ್ತೆ. ಅಂದರೆ ಸಿಗೆ 4. ಸಿಗೆ 4 ಎಲ್ಲಿದೆ? ಈ ಆಪ್ಷನ್ ಇಲ್ಲ, ಈ ಆಪ್ಷನ್ ಇಲ್ಲ, ಈ ಆಪ್ಷನ್ ಇಲ್ಲ, ಓನ್ಲಿ ಆಪ್ಷನ್ 3. ಹೌ ಡು ಯು ಡೂ ಅಂದರೆ ಇಂಟ್ರೊಡ್ಯೂಸ್ ಮಾಡ್ತೀವಿ, ಹೇಗಿದೆಯಾ ಅಂತ ಕೇಳ್ತೀವಿ, ಅಂದರೆ ಎಗೆ 3 ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಯು ಲುಕ್ ಬ್ಯೂಟಿಫುಲ್ ಇನ್ ದಿಸ್ ನ್ಯೂ ಕ್ಲಾತ್ಸ್ ಅಂದರೆ ನಾವು ಯಾರಿಗಾದ್ರೂ ಚೆನ್ನಾಗಿ ಕಂಡಾಗ ನಾವು ಅವರಿಗೆ ಹೇಳ್ತೀವಿ, ನೀನು ಚೆನ್ನಾಗಿ ಕಾಣ್ತಿದ್ದೀಯಾ ಈ ಡ್ರೆಸ್ಸಲ್ಲಿ ಅಂತ. ಅಂದರೆ ಕಾಂಪ್ಲಿಮೆಂಟ್ ಮಾಡ್ತೀವಿ, ಅದನ್ನ ಇಂಗ್ಲೀಷಲ್ಲಿ ನಾವು ಕಾಂಪ್ಲಿಮೆಂಟಿಂಗ್ ಅಂತ ಕರಿತೀವಿ. ಸೊ ಸಿಗೆ 1. ನೆಕ್ಸ್ಟು ಮೀಟ್ ಮೈ ಫ್ರೆಂಡ್ ರತ್ನ ಅಂತ ಇದೆ. ಅಂದರೆ ನಿಮ್ಮ ಫ್ರೆಂಡ್ನ ನೀವು ಇನ್ನೊಬ್ಬ ಫ್ರೆಂಡ್ಗೆ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಅದನ್ನ ನಾವು ಇಂಗ್ಲೀಷಲ್ಲಿ ಗ್ರೀಟಿಂಗ್ ಅಂತ ಕರಿತೀವಿ, ಅಂದರೆ ಡಿಗೆ 4. ಸೊ ಅರ್ಥ ಆಯ್ತಲ್ವಾ? ಆಪ್ಷನ್ 3 ಅಂದರೆ ಎ ಅಂತಂದರೆ 3. ಹೌ ಡು ಯು ಡೂ ಇಂಟ್ರೊಡ್ಯೂಸಿಂಗ್, ಹೇಗಿದೆಯಾ ಅಂತ ನಾವು ಇಂಟ್ರೊಡ್ಯೂಸ್ ಮಾಡ್ಕೊತಿರ್ತೀವಿ ನೋಡಿ, ಸೊ ಅದನ್ನು ನಾವು ಇಂಟ್ರೊಡ್ಯೂಸಿಂಗ್ ಅಂತ ಕರಿತೀವಿ. ನೆಕ್ಸ್ಟು ಕುಡ್ ಯು ಪ್ಲೀಸ್ ಪಾಸ್ ಮೀ ದ ಬುಕ್ ಅಂದರೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ. ನೆಕ್ಸ್ಟ್ ಯು ಲುಕ್ ಬ್ಯೂಟಿಫುಲ್ ಇನ್ ದಿಸ್ ನ್ಯೂ ಕ್ಲಾತ್ಸ್ ಅಂತಂದರೆ ಕಾಂಪ್ಲಿಮೆಂಟ್ ಕೊಡ್ತಿದ್ದೀವಿ. ನೆಕ್ಸ್ಟ್ ಮೀಟ್ ಮೈ ಫ್ರೆಂಡ್ ರತ್ನ ಅಂತಂದರೆ ಗ್ರೀಟಿಂಗ್ ಮಾಡ್ತಿದ್ದೀವಿ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್. ಎಗೆ 3, ಬಿಗೆ 2, ಸಿಗೆ 4, ಡಿಗೆ 1. ಚೂಸ್ ದ ಕರೆಕ್ಟ್ ಆನ್ಸರ್. ವೆನ್ ದ ಬುಲ್ ರ್ಯಾನ್ ಡ್ಯಾಶ್ ಮೀ ಐ ಜಂಪ್ಡ್ ದ ಡ್ಯಾಶ್ ಫೆನ್ಸ್ ಅಂತ ಇದೆ. ಯಾವಾಗ ಬುಲ್ ಓಡಿ ಬಂತು ನಾನು ಆ ಫೆನ್ಸ್ ಹತ್ರ ಅಂತ ಅಂದರೆ ಪ್ರಿಪೋಸಿಷನ್ ಕೇಳ್ತಿದ್ದಾರೆ. ಸೊ ಯಾವ ಪ್ರಿಪೋಸಿಷನ್ ಕರೆಕ್ಟ್ ಆಗುತ್ತೆ? ಬಿಸೈಡ್ ಅಂಡ್ ನೆಕ್ಸ್ಟ್. ಬಿಸೈಡ್ ಅಂದ್ರೆ ಪಕ್ಕ. ವೆನ್ ದ ಬುಲ್ ರ್ಯಾನ್ ಬಿಸೈಡ್ ಮೀ ಐ ಜಂಪ್ಡ್ ನೆಕ್ಸ್ಟು ಅಂದರೆ ಆ ಬೇಲಿ ನೆಕ್ಸ್ಟ್ ಬಿದ್ದೆನಾ? ನೋ. ವೆನ್ ದ ಬುಲ್ ರ್ಯಾನ್ ಇನ್ ಮೀ ಬರುತ್ತಾ? ಇದು ಕೂಡ ಬರಲ್ಲ. ನೆಕ್ಸ್ಟು ವೆನ್ ದ ಬುಲ್ ರ್ಯಾನ್ ಟುವರ್ಡ್ಸ್ ಮೀ ಐ ಜಂಪ್ಡ್ ಓವರ್ ದ ಫೆನ್ಸ್ ಅಂತಂದರೆ ದ ಬುಲ್ ಈಸ್ ರ್ಯಾನಿಂಗ್ ಟುವರ್ಡ್ಸ್ ದ ಮೀ ಅಂತಂದರೆ ಬುಲ್ಲು ನನ್ನ ಹತ್ರನೇ ಬರ್ತಿದೆ, ನಾನೇನು ಮಾಡಿದೆ? ಜಂಪ್ಡ್ ಓವರ್ ದ ಫ್ಯಾನ್ಸ್ ಟು ಎಸ್ಕೇಪ್, ಆ ಬೇಲಿ ಹತ್ರ ಬಿದ್ದೆ, ಟು ಎಸ್ಕೇಪ್ ಅಂದರೆ ಆಪ್ಷನ್ 3 ಇಸ್ ದ ಕರೆಕ್ಟ್. ಈ ಬಿಸೈಡ್, ಟುವರ್ಡ್ಸ್ ಬಿಸೈಡ್ ಅಂದರೆ ಪಕ್ಕಕ್ಕೆ ಬಿದ್ದೆ ಅಲ್ಲ, ಬೇಲಿ ಮೇಲೆ, ಓವರ್ ದ ಫೆನ್ಸ್ ಅಂತ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ನು ಆಪ್ಷನ್ 3 ಇಸ್ ದ ಕರೆಕ್ಟ್. ಅಂದರೆ ವೆನ್ ದ ಬುಲ್ ರ್ಯಾನ್ ಟುವರ್ಡ್ಸ್ ಮೀ ನನ್ನ ಹತ್ರ ಬಂತು, ಐ ಜಂಪ್ಡ್ ಓವರ್ ದ ಫೆನ್ಸ್. ಚೂಸ್ ದ ಕರೆಕ್ಟ್ ಆನ್ಸರ್. ದಟ್ ಹ್ಯಾಸ್ ಟು ಬಿ ದ ಡ್ಯಾಶ್ ಫಿಲಿಮ್ ಐ ಹ್ಯಾವ್ ಸೀನ್. ಇಂಟ್ರೆಸ್ಟಿಂಗ್, ಮೋರ್ ಇಂಟ್ರೆಸ್ಟಿಂಗ್, ಮಚ್ ಇಂಟ್ರೆಸ್ಟಿಂಗ್, ಮೋಸ್ಟ್ ಇಂಟ್ರೆಸ್ಟಿಂಗ್. ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ ಕೇಳಿದ್ದಾರೆ. ಸೊ ಇಲ್ಲಿ ದ ಯೂಸ್ ಮಾಡಿದ್ದೀವಿ. ಇನ್ ವಿಚ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ವಿ ಯೂಸ್ ದ ಅಂತಂದರೆ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ನಾವು ದ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ. ಸೊ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ದನ ಯೂಸ್ ಮಾಡ್ತೀವಿ ಅಂತಂದರೆ ಮೋರ್ ಬರೋಲ್ಲ,
ಮಚ್ ಕೂಡ ಬರೋಲ್ಲ. ಇಂಟ್ರೆಸ್ಟಿಂಗ್ ಮತ್ತು ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂತ ಇದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಇಂಟ್ರೆಸ್ಟಿಂಗು. ಅಂದರೆ ಮೋಸ್ಟ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ಯಾವ ವರ್ಡಿಗೆ ಇ ಎಸ್ ಟಿನ ಆ್ಯಡ್ ಮಾಡೋಕ್ಕೆ ಬರಲ್ಲ, ಇನ್ ದಟ್ ಸಿಚುವೇಶನ್ ವಿ ಯೂಸ್ ಮೋಸ್ಟ್. ಇಲ್ಲಿ ಇಂಟ್ರೆಸ್ಟಿಂಗ್ ಅಂತ ಇದೆ, ಅಂದರೆ ಇಲ್ಲಿ ಇ ಆರ್ ಇ ಎಸ್ ಟಿನ ಏನಾದರೂ ಇಂಟ್ರೆಸ್ಟೆಡ್ ಅಂತ ಬರುತ್ತಾ? ನೋ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ 4. ಅಂದರೆ ದಟ್ ಹ್ಯಾಸ್ ಟು ಬಿ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಫಿಲಿಮ್ ಐ ಹ್ಯಾವ್ ಸೀನ್. ಸೊ ಮೋಸ್ಟ್ ಇಂಟ್ರೆಸ್ಟಿಂಗ್ ಯಾಕೆ ಅಂತಂದರೆ ಇಟ್ ಈಸ್ ಅ ಸೂಪರ್ಲೇಟಿವ್ ಡಿಗ್ರಿ ಆಗಿದೆ. ನ ಯೂಸ್ ಮಾಡಿದರೆ, ಜೊತೆಗೆ ಮೋಸ್ಟ್ನ ನಾವು ಯೂಸ್ ಮಾಡಬೇಕು. ಮೋಸ್ಟ್ ಇಂಟ್ರೆಸ್ಟಿಂಗ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 4. ಮ್ಯಾಚ್ ದ ಫಾಲೋಯಿಂಗ್ ಪ್ರಿಪೋಸಿಷನ್ ವಿತ್ ದೇರ್ ಯೂಸೇಜ್: ಅಲಾಂಗ್, ಇಂಟು, ಇನ್, ಆಫ್, ಪೊಸೆಷನ್, ಟೈಮ್, ಡೈರೆಕ್ಷನ್ ಅಂಡ್ ಮೂಮೆಂಟ್. ಸೊ ಅಲಾಂಗ್ ಅಂತ ಪ್ರಿಪೋಸಿಷನ್ ಮೀನಿಂಗ್ ಏನು ಬರುತ್ತೆ? ಇಟ್ ಈಸ್ ಯೂಸ್ ಟು ಇಂಡಿಕೇಟ್ ಅ ಮೂಮೆಂಟ್. ಅಂದರೆ ಇದು ಮೂಮೆಂಟ್ನ ಇಂಡಿಕೇಟ್ ಮಾಡ್ತಿದೆ. ಅಂದರೆ ಎಗೆ 4. ಅಲಾಂಗ್ ಇಟ್ ಈಸ್ ಯೂಸ್ ಟು ಇಂಡಿಕೇಟ್ ಅ ಮೂಮೆಂಟ್. ನೆಕ್ಸ್ಟ್ ಇಂಟು ಅಂತ ಇದೆ. ಈ ಇಂಟು ಪ್ರಿಪೋಸಿಷನ್ ಈಸ್ ಯೂಸ್ ಟು ಇಂಡಿಕೇಟ್ ಅ ಮೂಮೆಂಟ್ ಟುವರ್ಡ್ಸ್ ಇನ್ಸೈಡ್ ಅ ಸಮಥಿಂಗ್ ಅಂತಂದರೆ ಡೈರೆಕ್ಷನ್, ಅಂದರೆ ಆ ಕಡೆಯಿಂದ ಈ ಕಡೆಗೆ. ಇಟ್ ಇಂಡಿಕೇಟ್ಸ್ ಅ ಮೂಮೆಂಟ್ ಟುವರ್ಡ್ಸ್ ದ ಇನ್ಸೈಡ್ ಆಫ್ ಅ ಸಮಥಿಂಗ್. ಐ ಆಮ್ ಇಂಟು ಅಂದರೆ ಒಳಗಡೆ ಅಂತ ಬರುತ್ತೆ, ಅಂದರೆ ಡೈರೆಕ್ಷನ್. ಸೊ ಬಿಗೆ 3. ನೆಕ್ಸ್ಟ್ ಇನ್ ಅಂತ ಇದೆ. ಇನ್ ಈಸ್ ಯೂಸ್ ಟು ಇಂಡಿಕೇಟ್ ಅ ಟೈಮ್ ಆರ್ ಅ ಲೊಕೇಶನ್ ವಿತಿನ್ ಅ ಸ್ಪೇಸ್, ಅಂದರೆ ಟೈಮ್ನ ಇಂಡಿಕೇಟ್ ಮಾಡುತ್ತೆ. ಸೊ ಸಿಗೆ 2. ಆಫ್ ಅಂತ ಇದೆ. ಆಫ್ ಈಸ್ ಯೂಸ್ಡ್ ಫ್ರೀಕ್ವೆಂಟ್ಲಿ ಯೂಸ್ ಟು ಇಂಡಿಕೇಟ್ ಅ ಪೊಸೆಷನ್ ಅವರ ರಿಲೇಷನ್ಶಿಪ್ ಬಿಟ್ವೀನ್ ಐಟಮ್ಸ್, ಅಂದರೆ ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ಪೊಸೆಷನ್ನ ಇದು ಇಂಡಿಕೇಟ್ ಮಾಡ್ತಿದೆ. ಡಿಗೆ 1. ಸೊ ಎಗೆ 4 ಎಲ್ಲಿದೆ? ಆಪ್ಷನ್ 2. ಬಿಗೆ 3, ಸಿಗೆ 2, ಡಿಗೆ 1. ಅಂದರೆ ಅಲಾಂಗ್ ನಾವು ಮೂಮೆಂಟಿಗೆ ಯೂಸ್ ಮಾಡ್ತೀವಿ. ಅಲಾಂಗ್ನ ನಾವು ಮೂಮೆಂಟಿಗೆ ಯೂಸ್ ಮಾಡ್ತೀವಿ. ಇಂಟೂನ ನಾವು ಇಟ್ ಇಂಡಿಕೇಟ್ಸ್ ಟುವರ್ಡ್ಸ್ ಅ ಡೈರೆಕ್ಷನ್ ಆಫ್ ಅ ಸಮಥಿಂಗ್. ನೆಕ್ಸ್ಟ್ ಇನ್ ಅಂತ ಅಂದರೆ ಟೈಮಿಗೆ ಯೂಸ್ ಮಾಡ್ತೀವಿ. ಆಫ್ ಅಂತ ಅಂದರೆ ರಿಲೇಷನ್ಶಿಪ್ ಅಥವಾ ಪೊಸೆಷನ್ನಿಗೆ ಯೂಸ್ ಮಾಡ್ತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2. ಚೂಸ್ ದ ಕರೆಕ್ಟ್ ಆನ್ಸರ್. ಹಿ ಕಟ್ ಮೈ ಹೇರ್ ಡ್ಯಾಶ್ ಟುಡೇ ದೆನ್ ಲಾಸ್ಟ್ ಟೈಮ್. ಕ್ವಿಕ್, ಮೋರ್ ಕ್ವಿಕ್ಕರ್, ಮೋರ್ ಕ್ವಿಕ್ಲಿ ಅಂಡ್ ಕ್ವಿಕ್ಕರ್ ಅಂತ ಇದೆ. ಸೊ ದ್ಯಾನ್ ಇದೆ. ದ್ಯಾನ್ ಬಂದಾಗ ಯಾವ ಡಿಗ್ರೀಸ್ ಆಫ್ ಕಂಪ್ಯಾರಿಸನು? ಕಂಪ್ಯಾರೇಟಿವ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಕಂಪ್ಯಾರೇಟಿವ್ ಡಿಗ್ರಿ ಅದು. ಸೊ ಕಂಪ್ಯಾರೇಟಿವ್ ಡಿಗ್ರಿಯಲ್ಲಿ ನಾವು ಮೋರ್ ಮತ್ತು ದ್ಯಾನ್ನ ಯೂಸ್ ಮಾಡ್ತೀವಿ. ಸೊ ದ್ಯಾನ್ ಬಂದಿದೆ ಅಂದಾದರೂ ಕಂಪ್ಯಾರೇಟಿವು. ಮೋರ್ ಯಾವಾಗ ಯೂಸ್ ಮಾಡ್ತೀವಿ? ಯಾವ ವರ್ಡಿಗೆ ಇ ಆರ್ನ ಯೂಸ್ ಮಾಡೋಕ್ಕೆ ಬರಲ್ಲ, ಇನ್ ದಟ್ ಸಿಚುವೇಶನ್ ವಿ ಯೂಸ್ ಅ ವರ್ಡ್ ಮೋರ್. ಬಟ್ ಇಲ್ಲಿ ಏನಾಗಿದೆ? ನಾವು ಕ್ವಿಕ್ ಅಂತ ಇದೆ, ಕ್ವಿಕ್ಕರ್ ಬರುತ್ತೆ. ಕಂಪ್ಯಾರೇಟಿವಲ್ಲಿ ಕ್ವಿಕ್ಕರ್ ಅಂತ ಬರುತ್ತೆ, ಮೋರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎರಡು ಕೂಡ ತಪ್ಪಾಯಿತು. ಕ್ವಿಕ್ ಅನ್ನೋದು ಪಾಸಿಟಿವಲ್ಲಿ ಯೂಸ್ ಮಾಡ್ತೀವಿ, ಕ್ವಿಕ್ಲಿ ಕೂಡ ಅಲ್ಲ. ಕ್ವಿಕ್ ಫಸ್ಟ್ ಆಪ್ಷನ್ ಏನಿದೆ? ಕ್ವಿಕ್ ಅಂತ ಇದೆ. ಇಲ್ಲಿ ಕಂಪ್ಯಾರೇಟಿವ್ ಡಿಗ್ರಿ, ಇಲ್ಲಿ ನಾವು ಕ್ವಿಕ್ನ ಯೂಸ್ ಮಾಡೋದು ಪಾಸಿಟಿವ್ ಡಿಗ್ರಿ, ಇದು ಕೂಡ ಬರೋದಿಲ್ಲ. ಸೊ ಉಳಿದಿರೋ ಆಪ್ಷನ್ ಯಾವುದು? ಆಪ್ಷನ್ 4 ಅಂದರೆ ಕ್ವಿಕ್ಕರ್. ಕಂಪ್ಯಾರೇಟಿವಲ್ಲಿ ನಾವು ಅಡ್ಜೆಕ್ಟಿವ್ನಿಗೆ ಇ ಆರ್ನ ಆ್ಯಡ್ ಮಾಡ್ತೀವಿ, ಅಂದರೆ ಕ್ವಿಕ್ಕರ್ ಅಂತ ಆಗುತ್ತೆ. ಹಿ ಕಟ್ ಮೈ ಏರ್ ಕ್ವಿಕ್ಕರ್ ಟುಡೇ ದ್ಯಾನ್ ಲಾಸ್ಟ್ ಟೈಮ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 4 ಈಸ್ ದ ಕರೆಕ್ಟ್. ಪಂಕ್ಚುವೇಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಪಂಕ್ಚುಯೇಷನ್ ಮಾರ್ಕ್. ಕರೆಕ್ಟಾಗಿ ಎಲ್ಲಿ ಯೂಸ್ ಮಾಡ್ಬೇಕಂತ ಕೇಳಿದ್ದಾರೆ. ಬ್ಯಾಂಕನ್ ಸೇರ್ಸ್ ರೀಡಿಂಗ್ ಮೇಕ್ಸ್ ಅ ಫುಲ್ ಮ್ಯಾನ್, ರೈಟಿಂಗ್ ಆನ್ ಎಕ್ಸಾಕ್ಟ್ ಮ್ಯಾನ್, ಸ್ಪೀಕಿಂಗ್ ಅ ರೆಡಿ ಮ್ಯಾನ್ ಅಂತ ಇದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಯಾರಾದರೂ ನಮಗೆ ಯಾರಾದರೂ ಒಬ್ರದ್ದು ಹೇಳಿಕೆ ಹೇಳ್ಬೇಕಾದ್ರೆ, ಅಂದರೆ ಯಾರಾದರೂ ಒಬ್ರು ಹೇಳಿದ್ದಾರೆ ಏನಾದರೂ ಅಂತಂದರೆ ನಾವು ಅವಾಗ ಇದನ್ನ ಈ ಥರ ಡಬಲ್ ಯುನೈಟೆಡ್ ಕಾಮನ ಯೂಸ್ ಮಾಡ್ತೀವಿ ಹೇಳಿಕೆಗೆ. ಬಟ್ ಫಸ್ಟ್ ಆಪ್ಷನ್ನಲ್ಲಿ ಯಾವುದೇ ರೀತಿಯಾಗಿ ಯೂಸ್ ಮಾಡಿಲ್ಲ, ಅದು ಬರೋದಿಲ್ಲ. ಸೆಕೆಂಡ್ ಆಪ್ಷನ್ನಲ್ಲಿ ಯೂಸ್ ಮಾಡಿದ್ದೀವಿ, ಬಟ್ ಸಿಂಗಲ್ ಯೂಸ್ ಮಾಡಿದ್ದೀವಿ, ಅದು ಕೂಡ ಬರೋದಿಲ್ಲ. ಥರ್ಡಲ್ಲಿ ಡಬಲ್ ಯುನೈಟೆಡ್ ಕಾಮ ಯೂಸ್ ಮಾಡಿ ಅಟ್ ಲಾಸ್ಟ್ ಫುಲ್ ಸ್ಟಾಪ್ ಇಟ್ಟಿದ್ದೀವಿ. ಜೊತೆಗೆ ಯಾರಾದರೂ ಏನಾದರೂ ಹೇಳಿದ್ದಾರೆ ಅಂತಂದರೆ ಅವ್ರ ಹೆಸರು ಮುಂದೆ ನಾವು ಈ ಥರ ಇಡ್ತೀವಿ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್. ಫೋರ್ತಲ್ಲಿ ಏನಿದೆ?
ಅವರು ಕಾಮನ ಯೂಸ್ ಮಾಡಿದ್ದಾರೆ. ಯಾರಾದರೂ ಹೇಳಿದ್ದಾರೆ ಅಂತಂದರೆ ನಾವು ಈ ರೀತಿ ಯೂಸ್ ಮಾಡ್ತೀವಿ, ನಾಟ್ ಅ ಕಾಮಾ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ 3 ಇಸ್ ದ ಕರೆಕ್ಟ್. ಅಂದರೆ ಯಾಕೆ? ಬಿಕಾಸ್ ಯಾರಾದರೂ ಒಬ್ರು ಹೇಳಿದ್ದಾರೆ ಅಂತಂದರೆ ಆವಾಗ ನಾವು ಈ ಥರ ಇಟ್ಟು ಎಕ್ಸ್ಪ್ಲನೇಷನ್ ಇಟ್ಟು ಜೊತೆಗೆ ಡಬಲ್ ಇನ್ವರ್ಟೆಡ್ ಕಾಮನ ಯೂಸ್ ಮಾಡಿರ್ತೀವಿ ಅವರು ಹೇಳಿರೋ ಮಾತುಗಳಿಗೆ. ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಡೆತ್ ಬಿ ನಾಟ್ ಪ್ರೌಡ್. ಸಿಮಿಲಿ, ಪರ್ಸನಾಲಿಫಿಕೇಶನ್, ಮೆಟಾಫರ್. ಸಿಮಿಲಿ ಹೇಳಿದೆ ನಾನು, ಲೈಕ್ ಅಥವಾ ಆ್ಯಸ್ ಅಂತ ಯೂಸ್ ಮಾಡಿ ಕಂಪೇರ್ ಮಾಡ್ತೀವಿ. ಡೆತ್ ನಾಟ್ ಟು ಬಿ ಪ್ರೌಡ್ ಅಂತ ಇದೆ. ಸೊ ಇದು ಯಾವ ಫಿಗರ್ ಆಫ್ ಸ್ಪೀಚು ಅಂತಂದರೆ ಇಟ್ ಈಸ್ ಅ ಪರ್ಸನಾಲಿಫಿಕೇಶನ್. ವೈ? ಬಿಕಾಸ್ ಪರ್ಸನಾಲಿಫಿಕೇಶನ್ ಅಂತಂದ್ರೇನು? ವೇರ್ ಅ ನಾನ್ ಲಿವಿಂಗ್ ಥಿಂಗ್ಸ್ ಹ್ಯಾವ್ ಅ ಹ್ಯೂಮನ್ ಕ್ವಾಲಿಟೀಸ್. ಅಂದರೆ ನಾನ್ ಲಿವಿಂಗ್ ಥಿಂಗ್ಸಿಗೆ ಲಿವಿಂಗ್ ಥಿಂಗ್ಸ್ ಕ್ವಾಲಿಟೀಸು ಕಂಪೇರ್ ಮಾಡ್ತೀವಿ, ಅದನ್ನು ನಾವು ಪರ್ಸನಾಲಿಫಿಕೇಶನ್ ಅಂತ ಕರಿತೀವಿ. ಹಿಯರ್ ಇನ್ ದಿಸ್ ಲೈನ್ ಅಂದರೆ ಡೆತ್ ಬಿ ನಾಟ್ ಪ್ರೌಡ್ ಅಂತ ಇದೆ ಅಲ್ವಾ, ಹಿಯರ್ ದ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ ಆಫ್ ಅ ಡೆತ್. ಈ ಡೆತ್ ಅನ್ನೋದು ಅಬ್ಸ್ಟ್ರಾಕ್ಟ್ ಅಥವಾ ನಾನ್ ಲಿವಿಂಗ್ ಥಿಂಗ್ ಆಗಿದೆ. ಇಟ್ ಈಸ್ ನಾಟ್ ಹ್ಯಾವಿಂಗ್ ಅ ಲಿವಿಂಗ್ ಕ್ವಾಲಿಟೀಸ್. ಬಟ್ ಇಲ್ಲಿ ಡೆತ್ಗೆ ಅಂದರೆ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟಿಗೆ ಈಸ್ ಅಡ್ರೆಸ್ಟೆಡ್ ಆ್ಯಸ್ ಅ ಇಫ್ ಇಟ್ ವಾರ್ ಅ ಪರ್ಸನ್ ಕೆಪೇಬಲ್ ಆಫ್ ಫೀಲಿಂಗ್ ಅ ಪ್ರೈಡ್. ಅಂದರೆ ಡೆತ್ ಟು ಬಿ ನಾಟ್ ಅ ಪ್ರೌಡ್. ಅಂದರೆ ಈ ಪ್ರೌಡ್ ಅಂತ ಇದೆ ಅಲ್ವ, ಇದನ್ನ ಏನು ಮಾಡ್ತಿದ್ದಾರೆ? ಹ್ಯೂಮನ್ ಕ್ವಾಲಿಟೀಸ್ ಅಡ್ರೆಸ್ಟೆಡ್ ಆಟ್ ಟು ಅ ಪರ್ಸನ್ ಕೆಪೇಬಲ್ ಆಫ್ ಫೀಲಿಂಗ್ ಅ ಪ್ರೌಡ್. ಅಂದರೆ ಈ ಡೆತ್ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ ಆಗಿದೆ. ಇದನ್ನು ನಾವು ಏನು ಮಾಡ್ತಿದ್ವಿ? ಈ ಪ್ರೈಡ್ ಅನ್ನೋದು ಅಂದರೆ ಪರ್ಸನ್ ಕೆಪೇಬಲ್ ಇದೆ ಅಲ್ವಾ, ಇದಕ್ಕೆ ನಾವು ಕಂಪೇರ್ ಮಾಡ್ತಿದ್ದೀವಿ. ಸೊ ಫಾರ್ ದ್ಯಾಟ್ ರೀಸನ್ ನಾನ್ ಲಿವಿಂಗ್ ಥಿಂಗ್ಗೆ ಲಿವಿಂಗ್ ಥಿಂಗ್ಗೆ ಕಂಪೇರ್ ಮಾಡಿದಾಗ ನಾವು ಯಾವ ಫಿಗರ್ ಆಫ್ ಸ್ಪೀಚ್ ಅಂತ ಕರಿತೀವಿ? ಪರ್ಸನಾಲಿಫಿಕೇಶನ್ ಅಂತ ಕರಿತೀವಿ. ಅಂದರೆ ಡೆತ್ನ ಇಲ್ಲಿ ಪ್ರೌಡಿಗೆ ಕಂಪೇರ್ ಮಾಡಿದ್ದಾರೆ. ಸೊ ಅಂದರೆ ನಾನ್ ಲಿವಿಂಗ್ ಥಿಂಗ್ನ ಲಿವಿಂಗ್ ಥಿಂಗಿಗೆ ಕಂಪೇರ್ ಮಾಡಿದ್ದಾರೆ. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ದ ಲೆಟರ್ ಅನ್ ಈಸ್ ನಾಟ್ ಅ ಪ್ರಿಫಿಕ್ಸ್. ಅಂದರೆ ಅನ್ ಅನ್ನೋ ಪ್ರಿಫಿಕ್ಸ್ ಯಾವುದಕ್ಕೆ ಸೂಟ್ ಆಗಲ್ಲ? ಲಾಕ್, ಅನ್ಲಾಕ್. ಅಂಡರ್ ಇದು ಅಲ್ಲ. ಎಥಿಕ್, ಅನ್ಎಥಿಕಲ್. ಡೂ, ಅನ್ಡೂ. ಸೊ ಆಪ್ಷನ್ 1, 2, 1, 3, 4 ಪ್ರಿಫಿಕ್ಸು ಕರೆಕ್ಟ್ ಆಗಿದೆ, ಬಟ್ ನಾಟ್ ಅ ಅಂಡರ್. ಅಂಡರ್ ಅನ್ನೋದೇನಾಗಿದೆ? ಇಟ್ ಈಸ್ ಅ ಪ್ರಿಪೋಸಿಷನ್. ಇಟ್ ಈಸ್ ನಾಟ್ ಅ ಪ್ರಿಫಿಕ್ಸ್ನ ಆ್ಯಡ್ ಮಾಡೋಕ್ಕೆ ಬರಲ್ಲ. ಅರ್ಥ ಆಯ್ತಲ್ವಾ? ಅಂಡರ್ ಅನ್ನೋದು ಪ್ರಿಫಿಕ್ಸ್ ಆಗಿದೆ. ಅಂಡರ್ ಅನ್ನೋದು ಪ್ರಿಪೋಸಿಷನ್ ಆಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಆಲ್ಟರ್ನೇಟಿವ್ಸ್ ಮೇಕ್ಸ್ ದ ಕರೆಕ್ಟ್ ಯೂಸ್ ಆಫ್ ಆರ್ಟಿಕಲ್. ಕೊಟ್ಟಿರೋ 4 ಆಪ್ಷನಲ್ಲಿ ಆರ್ಟಿಕಲ್ ಕರೆಕ್ಟಾಗಿ ಎಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಮಹೇಶ್ ಸೆಲ್ಸ್ ಮಿಲ್ಕ್ 50 rupees ಅ ಲೀಟರ್. ಮಹೇಶ್ ಸೆಲ್ಸ್ ಮಿಲ್ಕ್ 50 rupees ದ ಲೀಟರ್. ಆ್ಯನ್ ಲೀಟರ್ ಅಂತ ಇದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ 1. ಯಾಕೆ? ಎ ಲೀಟರ್ ಅಂತ ಯಾಕೆ ಕರಿತೀವಿ? ನಾಟ್ ಅ ದ ಲೀಟರ್, ಆ್ಯನ್ ಲೀಟರ್ ಅಂತ ಯಾಕೆ ಕರೆಯಲ್ಲ ಅಂತಂದರೆ ಬಿಕಾಸ್ ಅ ಲೀಟರ್ ಅನ್ನೋದೇನಾಗಿದೆ? ಲೀಟರ್ ಅನ್ನೋದು ಅನ್ಕೌಂಟೇಬಲ್ ಆಗಿದೆ. ಸೊ ಫಾರ್ ದ್ಯಾಟ್ ರೀಸನ್ ವಿ ಯೂಸ್ ಅ ಲೀಟರ್, ನಾಟ್ ಅ ದ ಅನ್ನೋದು ನಾವು ಯಾವಾಗ ಯೂಸ್ ಮಾಡ್ತೀವಿ? ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ಆಗಿ ಏನಾದರೂ ಹೇಳಬೇಕಾದಾಗ ನಾವು ದನ ಯೂಸ್ ಮಾಡ್ತೀವಿ. ಸೊ ದ ಬರೋದಿಲ್ಲ. ಇಲ್ಲಿ ಆ್ಯನ್ ಇದೆ. ಆ್ಯನ್ ಯಾವಾಗ ಯೂಸ್ ಮಾಡ್ತೀವಿ? ಆ್ಯನ್ ವಿ ಯೂಸ್ ದ ಆರ್ಟಿಕಲ್ ಆ್ಯನ್ ವೆನ್ ದ ಪ್ರೊನೌನ್ಸಿಯೇಷನ್ ಅಥವಾ ಸೌಂಡ್ ವಿತ್ ಅ ವೋವೆಲ್ ಲೆಟರ್ಸ್, ಆವಾಗ ನಾವು ಆ್ಯನ್ನ ಯೂಸ್ ಮಾಡ್ತೀವಿ. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್. ಅಂದರೆ ಏನಾಗುತ್ತೆ? ಮಹೇಶ್ ಸೆಲ್ಸ್ ಮಿಲ್ಕ್ 50 rupees ಅ ಲೀಟರ್. ಲಾಸ್ಟ್, fill in the blanks with a suitable articles. Dash thing of a beauty is dash joy forever. A and the a ಅಂತ ಇದೆ. ಸೊ ಡ್ಯಾಶ್ ಥಿಂಗ್ ಆಫ್ ಅ ಬ್ಯೂಟಿ ಯಾವ ಆರ್ಟಿಕಲ್ನ ಯೂಸ್ ಮಾಡ್ತೀವಿ? ಎ. ವೈ?
ಬಿಕಾಸ್ ಥಿಂಗ್ ಅನ್ನೋದು ಏನಾಗಿದೆ, ಇಲ್ಲಿ ಥಿಂಗ್ ಇದೆ ಅಲ್ವಾ, ಇದು ಸಿಂಗುಲರ್ ಕೌಂಟೇಬಲ್ ನೌನ್ ಇದೆ. ಸೊ ಫಾರ್ ದ್ಯಾಟ್ ರೀಸನ್ ಆ್ಯಂಡ್ ಆಲ್ಸೋ ಥಿಂಗ್ ಅನ್ನೋದು ಪ್ರೊನೌನ್ಸಿಯೇಷನ್ ಕಾನ್ಸನೆಂಟ್ ಸೌಂಡಿಂದ ಬರ್ತಿದೆ. ಸೊ ಕಾನ್ಸನೆಂಟ್ ಸೌಂಡಿಂದ ಬಂದಾಗ ನಾವು ಆರ್ಟಿಕಲ್ ಇಂಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡ್ತೀವಿ, ಇಂಡೆಫಿನೆಟ್ ಆರ್ಟಿಕಲ್ ಏನ ಯೂಸ್ ಮಾಡ್ತೀವಿ. ಅಂದರೆ ಕಾನ್ಸನೆಂಟ್ ಸ್ಪೆಲ್ಲಿಂಗ್ ಇರಬೇಕು, ಜೊತೆಗೆ ಪ್ರೊನೌನ್ಸಿಯೇಷನ್ ಕೂಡ ಕಾನ್ಸನೆಂಟ್ ಇದ್ದಾಗ ನಾವು ಆರ್ಟಿಕಲ್ ಏನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಬ್ಲ್ಯಾಂಕು ಡ್ಯಾಶ್ ಜಾಯ್ ಫಾರ್ ಎವರ್ ಅಂತ ಇದೆ. ಅಂದರೆ ದ ಜಾಯ್ ಫಾರ್ ಎವರ್ ಅಂದರೆ ಆಪ್ಷನ್ 3 ಆಗುತ್ತೆ. ಎ ಮತ್ತು ದ. ಎ ಥಿಂಗ್ ಆಫ್ ಅ ಬ್ಯೂಟಿ ಇಸ್ ದ ಜಾಯ್ ಆಫ್ ಅ ಫಾರ್ ಎವರ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಸಿ ಇಸ್ ದ ಕರೆಕ್ಟ್. ದಿಸ್ ಈಸ್ ಆಲ್ ಅಬೌಟ್ ಅ non-HK FTA ಕ್ವಶನ್ ಪೇಪರ್ ಕಮ್ಯುನಿಕೇಷನ್ ಇಂಗ್ಲಿಷ್ ಪಾರ್ಟ್. ಐ ಹೋಪ್ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.